ನಿಮ್ಮ ಮನಸ್ಸಿನ ಸಮಸ್ತ ಗೊಂದಲಗಳನ್ನು ನಾವು ಬಲ್ಲೆವು. ನಿಮ್ಮನ್ನು ಕಾಡುತ್ತಿರುವ ಸಂಕಷ್ಟದ ಪರಿಸ್ಥಿತಿಯು ಕ್ಷಣಿಕವೆಂಬ ಸತ್ಯವನ್ನು ನೀವು ಮರೆತಿದ್ದೀರಿ. ಕಾಲವು ನಿಮ್ಮ ಕೈಯಿಂದ ಜಾರಿ ಹೋಗುವ ಮುನ್ನ ಬನ್ನಿ, ನಿಮ್ಮ ಅಂತರಾಳದಲ್ಲಿರುವ ಸತ್ಯವನ್ನು ಮತ್ತು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ನಾವು ಜಾಗೃತಗೊಳಿಸುವೆವು. ಈ ಕ್ಷಣದಿಂದಲೇ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ದಿವ್ಯ ಮಾರ್ಗವನ್ನು ಪ್ರದರ್ಶಿಸುವೆವು. ಈ ಗೀತೆಯ ಸಾರವನ್ನು ಕೇಳಿದ ಬಳಿಕ ನಿಮ್ಮ ಆತ್ಮವು ಶಾಶ್ವತ ಶಾಂತಿಯನ್ನು ಕಂಡುಕೊಳ್ಳುವುದು. ಆತ್ಮೀಯರೇ, ನಮ್ಮ ಗೀತಾಸಾರ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ದೇವಕೀನಂದನನಾದ ಶ್ರೀಕೃಷ್ಣನು ನೀಡಿದ ಆ ಮಹಾನ್ ವಿಚಾರಗಳು ಮತ್ತು ದಿವ್ಯ ಬೋಧನೆಗಳ ಬಗ್ಗೆ ತಿಳಿದುಕೊಳ್ಳುವೆವು. ಈ ಬೋಧನೆಗಳು ಕೇವಲ ಪ್ರೇರಣೆ ನೀಡುವಂತವು ಮಾತ್ರವಲ್ಲ, ಬದಲಾಗಿ ನಿಮ್ಮ ಜೀವನದ ಗತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಸಹ ಅವು ಒಳಗೊಂಡಿವೆ. ಈ ಅಮೂಲ್ಯವಾದ ವಿಚಾರಗಳು ನಿಮ್ಮ ಯೋಚನಾ ಶೈಲಿ, ದೃಷ್ಟಿಕೋನ ಮತ್ತು ಜೀವನವನ್ನು ನಡೆಸುವ ಕ್ರಮಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಲು ಖಂಡಿತವಾಗಿಯೂ ನೆರವಾಗುತ್ತವೆ. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಪರಮಾತ್ಮನಾದ ಶ್ರೀಕೃಷ್ಣನು ಪಾರ್ಥನಾದ ಅರ್ಜುನನಿಗೆ ನೀಡಿದ ಉಪದೇಶಗಳ ಸಂಕಲನವೇ ಈ ಶ್ರೀಮದ್ ಭಗವದ್ಗೀತೆಯಾಗಿದೆ. ವಾಸ್ತವವಾಗಿ ಈ ದಿವ್ಯ ಉಪದೇಶಗಳ ಸಂಗ್ರಹವು ಪ್ರಶ್ನೆ ಮತ್ತು ಉತ್ತರಗಳ ರೂಪದಲ್ಲಿರುವುದು. ಅರ್ಜುನನು ಅನೇಕ ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿದ್ದನು. ಆದರೆ ಭಗವಾನ್ ಶ್ರೀಕೃಷ್ಣನು ಇದೇ ಪ್ರಶ್ನೆಗಳಿಗೆ ಸಮಾಧಾನವನ್ನು ನೀಡುತ್ತಾ ಅರ್ಜುನನನ್ನು ಈ ಕರ್ಮದ ಚಕ್ರವ್ಯೂಹದಿಂದ ಹೊರಗೆ ಕರೆತರುತ್ತಾನೆ. ಆತ್ಮೀಯ ಬಂಧುಗಳೇ, ಈ ಆಧುನಿಕ ಯುಗದಲ್ಲಿ ಸಮಸ್ಯೆಗಳಿಂದ ಸುತ್ತುವರಿದಿರುವ ಮನುಷ್ಯನನ್ನು ಕರ್ಮಶೀಲ ಜೀವನವನ್ನು ನಡೆಸಲು ಪ್ರೇರೇಪಿಸುವ ದಿವ್ಯ ಗ್ರಂಥವೇ ಈ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆಯು ಜೀವನದಲ್ಲಿ ನಿರಾಶೆಗೊಂಡಿರುವ ಮನುಷ್ಯನನ್ನು ಆಶಯಗಳಿಂದ ತುಂಬಿಬಿಡುವಂತಹ ಪ್ರಾಣದಾಯಕ ಸಂದೇಶಗಳ ಮಹಾಸಾಗರವಾಗಿದೆ. ಯಾವ ರೀತಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ನಿರಾಶೆಗಳನ್ನು ದೂರ ಮಾಡಿ ಆತನನ್ನು ಯುದ್ಧ ಮಾಡಲು ಪ್ರೇರೇಪಿಸಿದನೋ, ಅದೇ ರೀತಿಯಲ್ಲಿ ಈ ಗೀತೆಯ ಸಾರವು ನಮ್ಮೆಲ್ಲರ ಬದುಕಿಗೂ ಬೆಳಕನ್ನು ನೀಡುತ್ತದೆ. ಇಂದಿನ ಈ ವೇಗವಾಗಿ ಓಡುತ್ತಿರುವ ಜೀವನದಲ್ಲಿ ಮನುಷ್ಯನ ಮನಸ್ಸನ್ನು, ಆತನ ಆತ್ಮವನ್ನು ಒಂದು ವೇಳೆ ಯಾವುದಾದರೂ ಶಾಂತ ಮತ್ತು ಸ್ಥಿರವಾಗಿ ಇಡಲು ಸಾಧ್ಯವೇ? ದರೆ ಅದು ಖಂಡಿತವಾಗಿಯೂ ಶ್ರೀಮದ್ ಭಗವದ್ಗೀತೆಯೇ ಆಗಿದೆ. 1ನೇ ಉಪದೇಶ: ಕರ್ಮ ಮಾಡು, ಫಲದ ಇಚ್ಛೆಯನ್ನು ತ್ಯಜಿಸು. ನಿಮಗೆ ತಿಳಿದಿರಲಿ, ಕರ್ಮ ಮಾಡು, ಆದರೆ ಫಲದ ಆಸೆಯನ್ನು ಪೂರ್ತಿಯಾಗಿ ಬಿಟ್ಟುಬಿಡು. ವಾಸ್ತವವಾಗಿ ಭಗವದ್ಗೀತೆಯ ಪ್ರತಿ ಅಧ್ಯಾಯವೂ ಜ್ಞಾನದಿಂದ ತುಂಬಿದೆ. ಆದರೆ ಗೀತೆಯ 3ನೇ ಅಧ್ಯಾಯವನ್ನು ಕರ್ಮಯೋಗ ಎಂದು ಕರೆಯಲಾಗುತ್ತದೆ. ಇದು ಗೀತೆಯ ಅತ್ಯಂತ ಅಮೂಲ್ಯವಾದ ಅಧ್ಯಾಯವಾಗಿದೆ. ಇದರಲ್ಲಿ ಪರಮಾತ್ಮನಾದ ಶ್ರೀಕೃಷ್ಣನು ಹೀಗೆ ತಿಳಿಸುತ್ತಾರೆ: ಮನುಷ್ಯನು ಕರ್ಮಗಳ ಬಂಧನದಿಂದಲೇ ಬಂಧಿಸಲ್ಪಟ್ಟಿರುತ್ತಾನೆ. ನಾವು ಒಂದು ಕ್ಷಣವೂ ಕರ್ಮ ಮಾಡದೇ ಇರಲು ಸಾಧ್ಯವೇ ಇಲ್ಲ. ನಾವು ಮಲಗಿದಾಗಲೂ ಸಹ ನಮ್ಮ ಮನಸ್ಸು ಕಾರ್ಯ ನಿರ್ವಹಿಸುತ್ತಲೇ ಇರುತ್ತದೆ. ಮನುಷ್ಯನು ಎಂದಿಗೂ ಕರ್ಮ ಮಾಡದೇ ಇರಲು ಸಾಧ್ಯವೇ ಇಲ್ಲ. ಆದರೆ ಜೀವನದಲ್ಲಿ ನೀವು ಪ್ರಗತಿ ಸಾಧಿಸಬೇಕಾಗಿದ್ದರೆ ಮನುಷ್ಯನು ನಿಷ್ಕಾಮ ಭಾವನೆಯೊಂದಿಗೆ ತನ್ನ ಕರ್ಮವನ್ನು ಮಾಡುತ್ತಾ ಸಾಗಬೇಕು. ಆತನು ಈ ಕರ್ಮದ ಫಲಕ್ಕಾಗಿ ಯಾವುದೇ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. ಹೆಚ್ಚಿನ ಜನರು ಯಾವುದಾದರೂ ಕೆಲಸ ಮಾಡುವಾಗ ಆ ಕೆಲಸವನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ತಮಗೆ ಏನಾದರೂ ಲಾಭ ದೊರೆಯುವುದೇ ಇಲ್ಲವೇ ಎಂಬ ಭಾವನೆಯೊಂದಿಗೆ ಕೆಲಸ ಮಾಡುತ್ತಾರೆ. ಆದರೆ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ಫಲದ ಇಚ್ಛೆಯನ್ನು ಇಟ್ಟುಕೊಳ್ಳುವುದರಿಂದ ಮನುಷ್ಯನಲ್ಲಿ ಕಾಮವು ಹೆಚ್ಚಾಗುತ್ತದೆ. ಇದರಿಂದ ಆತನು ಇಂದ್ರಿಯಗಳ ವಶಕ್ಕೆ ಒಳಗಾಗಿ ಬಿಡುತ್ತಾನೆ. ಆದ್ದರಿಂದ ನಾವು ಕರ್ಮಯೋಗದ ಸಿದ್ಧಾಂತವನ್ನು ಪಾಲಿಸಬೇಕು. ಕರ್ಮಯೋಗ ಎಂದರೆ ಫಲದ ಇಚ್ಛೆಯನ್ನು ಬಯಸದೆ ಕೇವಲ ಕರ್ಮವನ್ನು ಮಾಡುವುದು. ಇದರೊಂದಿಗೆ ಫಲದ ಆಸೆ ಇಲ್ಲದೆ ಕರ್ಮ ಮಾಡುವುದರ ಮತ್ತೊಂದು ಪ್ರಯೋಜನವೂ ಇದೆ. ಅದೇನೆಂದರೆ ನೀವು ಕೆಲಸದ ಮೇಲೆ ಹೆಚ್ಚು ಗಮನವನ್ನು ನೀಡಲು ಸಾಧ್ಯವಾಗುತ್ತದೆ. ಮತ್ತು ನೀವು ಕೆಲಸದ ಮೇಲೆ ಪೂರ್ಣ ಗಮನವನ್ನು ನೀಡಿದರೆ ಫಲವು ತಾನಾಗಿಯೇ ನಿಮಗೆ ದೊರೆಯುತ್ತದೆ. ಆದರೆ ಕೇವಲ ಫಲದ ಬಗ್ಗೆಯೇ ಯೋಚಿಸುತ್ತಾ ಕುಳಿತರೆ ನೀವು ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ. ಸರಿಯಾದ ಕರ್ಮವನ್ನು ಮಾಡದಿದ್ದರೆ ಸರಿಯಾದ ಫಲವು ನಿಮಗೆ ಹೇಗೆ ತಾನೇ ದೊರೆಯಲು ಸಾಧ್ಯ? ಆದ್ದರಿಂದ ಸತತವಾಗಿ ಕರ್ಮವನ್ನು ಮಾಡುತ್ತಾ ಸಾಗಿರಿ ಮತ್ತು ಫಲದ ಇಚ್ಛೆಯನ್ನು ಪೂರ್ತಿಯಾಗಿ ತ್ಯಜಿಸಿ. ಆಗ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಎಲ್ಲಾ ಪ್ರಶ್ನೆಗಳಿಗೆ ಸಮಾಧಾನವು ಖಂಡಿತವಾಗಿಯೂ ನಿಮಗೆ ದೊರೆಯುವುದು. 2ನೇ ಉಪದೇಶ: ಜೀವನವು ಒಂದು ಸಂಘರ್ಷವಲ್ಲ, ಒಂದು ಉತ್ಸವ. ಕೇವಲ ಹೋರಾಟಕ್ಕೆ ಹೆದರುವವರು ಕಾಲಾನಂತರದಲ್ಲಿ ಅಳಿದು ಹೋಗುತ್ತಾರೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಹೀಗೆ ಹೇಳಲಾಗಿದೆ: ಜೀವನವು ಒಂದು ಉತ್ಸವ, ಅದು ಸಂಘರ್ಷವಲ್ಲ. ಒಂದು ವೇಳೆ ನೀವು ನಿಮ್ಮ ಜೀವನವನ್ನು ಒಂದು ಸಂಘರ್ಷವೆಂದು ಭಾವಿಸಿದರೆ ಖಂಡಿತವಾಗಿಯೂ ಅದು ಹೋರಾಟಮಯವಾಗಿ ಪರಿಣಮಿಸುವುದು. ಆದರೂ ಜೀವನದ ಕೆಲವು ರಂಗಗಳಲ್ಲಿ ವ್ಯಕ್ತಿಯು ಹೋರಾಡಲು ಯಾವಾಗಲೂ ಸಿದ್ಧನಾಗಿರಬೇಕು. ಯಾವ ವ್ಯಕ್ತಿಗೆ ಹೋರಾಡಲು ತಿಳಿದಿರುವುದಿಲ್ಲವೋ ಯುದ್ಧವು ಆತನ ಮೇಲೆ ಹೇರಲ್ಪಡುವುದು, ಅಥವಾ ಆತನನ್ನು ಎಲ್ಲಕ್ಕಿಂತ ಮೊದಲು ಆಕ್ರಮಿಸಲಾಗುತ್ತದೆ. ಆತನ ಜೀವನದಲ್ಲಿ ಮಾತ್ರ ಹೆಚ್ಚು ಸಂಘರ್ಷವಿರುತ್ತದೆ. ಮಹಾಭಾರತದಲ್ಲಿ ಪಾಂಡವರಿಗೆ ಈ ವಿಷಯವನ್ನು ಶ್ರೀಕೃಷ್ಣನು ಬಹಳ ಚೆನ್ನಾಗಿ ಕಲಿಸಿದ್ದನು. ಪಾಂಡವರು ತಮ್ಮ ಬಂಧುಗಳು ಮತ್ತು ಸಹೋದರರೊಂದಿಗೆ ಹೋರಾಡಲು ಇಷ್ಟಪಡುವುದಿಲ್ಲ. ಆದರೆ ಶ್ರೀಕೃಷ್ಣನು ಅವರಿಗೆ ವಿವರಿಸಿದ್ದು ಹೀಗೆ: ಯಾವುದಾದರೂ ಸಮಸ್ಯೆಗೆ ಶಾಂತಿಯುತ ರೀತಿಯಲ್ಲಿ ಸಮಾಧಾನವು ದೊರೆಯದೇ ಇದ್ದಾಗ ಯುದ್ಧವೇ ಏಕೈಕ ಆಯ್ಕೆಯಾಗಿ ಉಳಿಯುತ್ತದೆ. ಹೇಡಿ ಜನರು ಯುದ್ಧದಿಂದ ಹಿಂದಕ್ಕೆ ಸರಿಯುತ್ತಾರೆ. ಆದ್ದರಿಂದ ನಿಮ್ಮ ವಸ್ತುಗಳನ್ನು ಮತ್ತು ನಿಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹಲವು ಬಾರಿ ಹೋರಾಡಬೇಕಾಗುತ್ತದೆ ಮತ್ತು ನಿಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಹಲವು ಬಾರಿ ಹೋರಾಡಲೇಬೇಕಾಗುತ್ತದೆ. ಯಾವ ವ್ಯಕ್ತಿಯು ಯಾವಾಗಲೂ ಹೋರಾಡಲು ಸಿದ್ಧನಾಗಿರುತ್ತಾನೋ
ಆತನ ಮೇಲೆ ಹೋರಾಟವು ಎಂದಿಗೂ ಹೇರಲ್ಪಡುವುದಿಲ್ಲ. 3ನೇ ಉಪದೇಶ: ಕಾಮ, ಕ್ರೋಧ ಮತ್ತು ಲೋಭಗಳು ನರಕದ 3 ದ್ವಾರಗಳು. ಶ್ರೀಕೃಷ್ಣನು ಹೇಳಿರುವ 5ನೇ ಮಾತೇನೆಂದರೆ ಕಾಮ, ಕ್ರೋಧ ಮತ್ತು ಲೋಭಗಳು ನರಕದ 3 ದ್ವಾರಗಳು. ಗೀತೆಯ 16ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೀಗೆ ತಿಳಿಸುತ್ತಾನೆ: ಮನುಷ್ಯನು ತನ್ನ ಕರ್ಮಗಳ ಫಲದ ಇಚ್ಛೆಯನ್ನು ಇಟ್ಟುಕೊಂಡಾಗ ಅವನ ಮನಸ್ಸಿನಲ್ಲಿ ಕಾಮವು ಹುಟ್ಟುತ್ತದೆ. ಈ ಕಾಮವೇ ಮನುಷ್ಯನ ಅತ್ಯಂತ ದೊಡ್ಡ ಶತ್ರು, ಏಕೆಂದರೆ ಅದು ಬೆಂಕಿಯಂತೆ ಸದಾ ಉರಿಯುತ್ತಲೇ ಇರುತ್ತದೆ. ಮನುಷ್ಯನು ತನ್ನ ಆಸೆಗಳನ್ನು ಪೂರೈಸಲು ಎಷ್ಟೇ ಪ್ರಯತ್ನ ಮಾಡಿದರೂ ಆತನು ಎಂದಿಗೂ ಈ ಕಾಮವನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಮತ್ತು ಇಚ್ಛೆಯು ಪೂರ್ತಿಯಾಗದಿದ್ದಾಗ ಅಲ್ಲಿ ಕ್ರೋಧವು ಜನಿಸುತ್ತದೆ. ಕ್ರೋಧದ ಆವೇಗಕ್ಕೆ ಒಳಗಾಗಿ ಮನುಷ್ಯನು ತಪ್ಪುಗಳನ್ನು ಮಾಡುತ್ತಾನೆ. ಈ ತಪ್ಪುಗಳು ಅವನನ್ನು ಇನ್ನಷ್ಟು ಕೆಳಕ್ಕೆ ದೂಡುತ್ತವೆ. ಕಾಮದ ಹುಟ್ಟಿಗೆ ಲೋಭವು ಒಂದು ಕಾರಣವಾಗಿರುತ್ತದೆ, ಏಕೆಂದರೆ ಒಬ್ಬ ಮನುಷ್ಯನು ತನ್ನಲ್ಲಿರುವುದಕ್ಕೆ ಸಂತೋಷಪಟ್ಟುಕೊಂಡರೆ, ಅಂದರೆ ತನ್ನ ಆಸೆಗಳನ್ನು ಕಡಿಮೆ ಮಾಡಿಕೊಂಡರೆ, ಆಗ ಅವನು ತನ್ನ ಶತ್ರುವಾದ ಕಾಮದ ಮೇಲೆ ವಿಜಯವನ್ನು ಸಾಧಿಸಬಹುದು. ಆದ್ದರಿಂದ ಆತ್ಮೀಯರೇ, ಎಲ್ಲಕ್ಕಿಂತ ಮೊದಲು ಜೀವನದಲ್ಲಿ ಸಂತೋಷವನ್ನು ಇಟ್ಟುಕೊಳ್ಳಬೇಕು. ನಿಮ್ಮ ಕೆಲಸವು 10,000 ರೂಪಾಯಿಗಳ ಫೋನಿನಲ್ಲಿ ನಡೆಯಬಹುದಾದರೂ ನೀವು 1,00,000 ರೂಪಾಯಿಗಳ ಫೋನ್ ತೆಗೆದುಕೊಳ್ಳಬೇಕೆಂದು ಯೋಚಿಸಿದರೆ ಇದೇ ವಿಚಾರವು ನಿಮ್ಮ ಮನಸ್ಸಿನಲ್ಲಿ ಕಾಮದ ಹುಟ್ಟಿಗೆ ಕಾರಣವಾಗುತ್ತದೆ. ಆದ್ದರಿಂದ ಪ್ರಾಪಂಚಿಕ ಸುಖಗಳ ಇಚ್ಛೆಯನ್ನು ತ್ಯಜಿಸಿರಿ, ಏಕೆಂದರೆ ಅವರಿಂದ ಸಿಗುವ ಸುಖವು ಕ್ಷಣಿಕವಾದದ್ದು. ಅದು ಎಂದಿಗೂ ಒಬ್ಬ ವ್ಯಕ್ತಿಯನ್ನು ತೃಪ್ತಿಪಡಿಸುವುದಿಲ್ಲ. ಶ್ರೀಕೃಷ್ಣನು ಗೀತೆಯಲ್ಲಿ ಹಲವು ಬಾರಿ ಕಾಮದ ವಿಷಯದ ಕುರಿತು ಅರ್ಜುನನಿಗೆ ತಿಳಿಸಿದ್ದಾನೆ. 3ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ಇಂದ್ರಿಯಗಳು ಮತ್ತು ಮನ ಸುಕಾಮದ ಹುಟ್ಟಿನ ಸ್ಥಳವಾಗಿವೆ. ಆದ್ದರಿಂದ ಕಾಮರೂಪಿ ಈ ಶತ್ರುವನ್ನು ಸೋಲಿಸಬೇಕೆಂದರೆ ನಿಮ್ಮ ಇಂದ್ರಿಯಗಳನ್ನು ನಿಮ್ಮ ವಶದಲ್ಲಿಟ್ಟುಕೊಳ್ಳಲು ಕಲಿಯಿರಿ ಮತ್ತು ಅವುಗಳನ್ನು ದೇವರಿನಲ್ಲಿಯೇ ತೊಡಗಿಸಿರಿ. 4ನೇ ಉಪದೇಶ: ಬದಲಾವಣೆಯೇ ಸೃಷ್ಟಿಯ ನಿಯಮ. ಮಾನವೀಯತೆಯನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಬೇರೆ ಏನೂ ಉಳಿಯುವುದಿಲ್ಲ. ಮನುಷ್ಯನು ಜನಿಸಿದಾಗ ಬರಿಗೈಯಲ್ಲಿ ಬರುತ್ತಾನೆ. ಆತನು ಮರಣ ಹೊಂದಿದಾಗ ಅವನನ್ನು ಸುಟ್ಟುಬಿಡಲಾಗುತ್ತದೆ. ಅವನೊಂದಿಗೆ ಏನೂ ಹೋಗುವುದಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ನೀವು ಇಲ್ಲಿಗೆ ಬಂದ ಮೇಲೆ ಏನನ್ನು ಪಡೆದಿರುವಿರೋ ಅದು ನೀವು ಬರುವುದಕ್ಕಿಂತ ಮುಂಚೆ ಬೇರೆಯವರದ್ದಾಗಿತ್ತು, ಮತ್ತು ನೀವು ಇಲ್ಲಿಂದ ಹೊರಟು ಹೋದ ಮೇಲೆ ಅದು ಮತ್ತೆ ಬೇರೊಬ್ಬರ ಸ್ವತ್ತಾಗುತ್ತದೆ. ಇಂದು ನಿಮ್ಮ ಬಳಿ ಇರುವ ಹಣ, ಇಂದು ನಿಮ್ಮ ಬಳಿ ಇರುವ ಹೆಸರು ಮತ್ತು ನೀವು ಇಂದು ಇರುವ ಸ್ಥಾನ, ಆ ಸ್ಥಾನದಲ್ಲಿ ನಿಮ್ಮ ಮೊದಲು ಬೇರೊಬ್ಬರು ಇದ್ದರು. ಇಂದು ನೀವು ಇರಬಹುದು, ಆದರೆ ನಾಳೆ ಬೇರೊಬ್ಬರು ನಿಮ್ಮಿಂದ ಆ ಸ್ಥಾನವನ್ನು ಕಸಿದುಕೊಳ್ಳುತ್ತಾರೆ. ಸ್ನೇಹಿತರೆ, ಇದೇ ಈ ಸೃಷ್ಟಿಯ ನಿಯಮವಾಗಿದೆ ಮತ್ತು ಇದು ಭಗವದ್ಗೀತೆಯ ಅತಿ ದೊಡ್ಡ ಪಾಠವಾಗಿದೆ. ಇದನ್ನು ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡಿಕೊಳ್ಳಲೇಬೇಕು. ಹಾಗಾದರೆ ಬದಲಾವಣೆಯೇ ಈ ಜಗತ್ತಿನ ನಿಯಮವಾಗಿದ್ದರೆ ಯಾವ ವಿಷಯವು ಸದಾ ಉಳಿಯುತ್ತದೆ? ನಾವು ಮರಣ ಹೊಂದಿದ ನಂತರವೂ ಈ ಜಗತ್ತಿನಲ್ಲಿ ಉಳಿಯುವಂತಹ ಒಂದು ವಿಷಯ ಇರಲೇಬೇಕು, ಮತ್ತು ಆ ವಿಷಯವೇ ಮಾನವೀಯತೆ. ಆತ್ಮೀಯರೇ, ಎಲ್ಲಕ್ಕಿಂತ ಮೊದಲು ನೀವು ಒಬ್ಬ ಉತ್ತಮ ಮನುಷ್ಯರಾಗಿ ಬಾಳಿ. ಪ್ರತಿಯೊಬ್ಬ ಮನುಷ್ಯನೂ ಆ ಪರಮಾತ್ಮನ ಒಂದು ಅಂಶವಾಗಿದ್ದಾನೆ ಮತ್ತು ನಾವು ನೇರವಾಗಿ ಆ ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಿದ್ದೇವೆ. ಸ್ನೇಹಿತರೆ, ನಮ್ಮ ಆತ್ಮವು ಎಂದಿಗೂ ತಪ್ಪು ಮಾಡಲಾರದು, ಆದರೆ ನಾವು ಶರೀರದ ಸುಖಗಳಿಗಾಗಿ ತಪ್ಪು ಕರ್ಮಗಳನ್ನು ಮಾಡಲು ತೊಡಗುತ್ತೇವೆ ಮತ್ತು ಅದರ ಫಲಿತಾಂಶವು ತಪ್ಪಾಗುತ್ತದೆ. ಇಂದು ನಮ್ಮಲ್ಲಿರುವ ಪ್ರೀತಿ, ಸಂಬಂಧ, ಹಣ ಅಥವಾ ಹೆಸರು ಇವೆಲ್ಲವೂ ಒಂದು ದಿನ ನಮ್ಮಿಂದ ಕಸಿದುಕೊಳ್ಳಲ್ಪಡುತ್ತವೆ ಅಥವಾ ದೂರ ಹೋಗುತ್ತವೆ. ಮತ್ತು ಸ್ನೇಹಿತರೆ, ಇದೇ ಸೃಷ್ಟಿಯ ನಿಯಮ. ನಿನ್ನೆ ಯಾರದ್ದೂ ಆಗಿದ್ದದ್ದು ಇಂದು ನಿಮ್ಮದಾಗಿದೆ, ಆದರೆ ಇಂದು ನಿಮ್ಮಲ್ಲಿರುವುದು ಮುಂದಿನ ದಿನಗಳಲ್ಲಿ ಬೇರೊಬ್ಬರ ಪಾಲಾಗುತ್ತದೆ. ಆದ್ದರಿಂದ ಯಾವುದೇ ವಿಷಯದ ಬಗ್ಗೆ ಅಹಂಕಾರ ಪಡಬೇಡಿ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಗೌರವದಿಂದ ನಡೆದುಕೊಳ್ಳಿ. 5ನೇ ಉಪದೇಶ: ಸಮಯದ ಮಹತ್ವ. ಯಾರು ತಮ್ಮ ಸಮಯವನ್ನು ಗೌರವಿಸುತ್ತಾರೋ ಅವರೇ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಯಾರು ಯಶಸ್ವಿಯಾಗಬೇಕೆಂದು ಬಯಸುತ್ತಾರೋ ಅವರು ಬೇರೆ ಯಾವುದೇ ವಿಷಯದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಯಾರು ಸಮಯದೊಂದಿಗೆ ಸಾಗುತ್ತಾರೋ ಇಡೀ ಜಗತ್ತು ಅವರ ಹಿಂದೆ ನಡೆಯುತ್ತದೆ. ಅತ್ಯುತ್ತಮದಿಂದ ಉತ್ತಮರಾಗಲು ನಿಮ್ಮ ನ್ಯೂನತೆಗಳ ಮೇಲೆ ಕೆಲಸ ಮಾಡುವುದು ಬಹಳ ಮುಖ್ಯ. ಯಾರ ಉದ್ದೇಶಗಳು ಬಲವಾಗಿರುತ್ತವೆಯೋ ಅವರು ಕೇವಲ ತಮ್ಮ ಕೆಲಸವನ್ನು ಮಾತ್ರ ಮಾಡುತ್ತಾರೆ. ಒಂದು ವೇಳೆ ವೈಫಲ್ಯದ ಮೇಲೆ ಶ್ರಮದ ಬಣ್ಣವು ಮೂಡಿದರೆ ಅದು ಯಶಸ್ಸಿನಲ್ಲಿ ಪರಿವರ್ತನೆಗೊಳ್ಳುತ್ತದೆ. ಯಶಸ್ವಿ ಮನುಷ್ಯನ ಕಥೆಯೂ ಅದೇ ಇರುತ್ತದೆ, ಆದರೆ ಬರೆಯುವ ರೀತಿ ಮಾತ್ರ ವಿಭಿನ್ನವಾಗಿರುತ್ತದೆ. ಪ್ರತಿಯೊಬ್ಬರೂ ಜನಸಂದಣಿಯ ಒಂದು ಭಾಗವಾಗಿ ಬಿಡುತ್ತಾರೆ, ಆದರೆ ನೀವು ಜನಸಂದಣಿಗೆ ಕಾರಣರಾಗಿ. ನಿಮ್ಮ ಯಶಸ್ಸು ಕೇವಲ ನಿಮ್ಮ ಕಾರಣದಿಂದಲೇ ನಿಂತಿದೆ. ಯಾವ ವ್ಯಕ್ತಿ ತನ್ನೊಂದಿಗೆ ಪ್ರಾಮಾಣಿಕನಾಗಿರುತ್ತಾನೋ ಅವನನ್ನು ಯಶಸ್ವಿಯಾಗುವುದರಿಂದ ಯಾರೂ ತಡೆಯಲಾರರು. ಯಾರು ತಮ್ಮ ಉದ್ದೇಶದೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲವೋ ಅವರು ಕೇವಲ ತಮ್ಮ ಗುರಿಯಲ್ಲೇ ಕಾಣಿಸುತ್ತಾರೆ. ನೀವು ಬೇರೊಬ್ಬರು ನಿಮ್ಮಷ್ಟು ಉತ್ತಮವಾಗಿ ಮಾಡಲು ಸಾಧ್ಯವಿಲ್ಲದ ಕೆಲಸವನ್ನು ಮಾಡಿ. ನಿಮ್ಮ ನ್ಯೂನತೆಗಳನ್ನು ಸರಿಪಡಿಸುವ ವ್ಯಕ್ತಿಯೇ ಈ ಜಗತ್ತಿನ ಶಿಖರದ ಮೇಲೆ ಇರುತ್ತಾನೆ. ಜಗತ್ತು ಎಲ್ಲರನ್ನೂ ಕೆಳಗೆ ಎಳೆಯಲು ಬಯಸುತ್ತದೆ, ಆದರೂ ಮೇಲೇರುವವರು ಮೇಲೇರುತ್ತಾರೆ. ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗಿದೆಯೋ ಇಲ್ಲವೋ, ಆದರೆ ನಿಮ್ಮ ಪರಿಶ್ರಮವು ತೀಕ್ಷ್ಣವಾಗಿರಬೇಕು. ಪ್ರತಿಯೊಂದು ಯಶಸ್ಸಿನ ಹಿಂದೆ ದೊಡ್ಡ ಪರಿಶ್ರಮ ಅಡಗಿರುತ್ತದೆ.
ನೀವು ಯಾವುದನ್ನಾದರೂ ಸಾಧಿಸಬೇಕಾಗಿದ್ದರೆ ಯಾವಾಗಲೂ ನಿಮ್ಮೊಂದಿಗೆ ಹೀಗೆ ಹೇಳಿಕೊಳ್ಳಿ. ಶ್ರೀಕೃಷ್ಣನು ಹೇಳುತ್ತಾನೆ, ಏಳುವಾಗ ಹೀಗೆ ಏಳಿರಿ, ಆಗ ಆ ಉನ್ನತಿಯೂ ಸಹ ನಿಮ್ಮ ಬಗ್ಗೆ ಹೆಮ್ಮೆಪಡಲಿ. ಬಾಗುವಾಗ ಹೀಗೆ ಬಾಗಿರಿ, ಆಗ ಆ ಭಕ್ತಿಯೂ ಸಹ ನಿಮ್ಮ ಬಗ್ಗೆ ಹೆಮ್ಮೆಪಡಲಿ. ನೀವು ಈ ಭೂಮಿಯ ಮೇಲೆ ಒಂದು ಪಾತ್ರವನ್ನು ನಿರ್ವಹಿಸಲು ಬಂದಿದ್ದೀರಿ. ಆದ್ದರಿಂದ ಏನಾದರೂ ಒಂದು ಕೆಲಸವನ್ನು ಹೀಗೆ ಮಾಡಿರಿ, ಆಗ ಆ ಭೂಮಿಯೂ ಸಹ ಒಂದು ಉದಾಹರಣೆಯನ್ನು ನೀಡಲಿ. ಹೋರಾಟವನ್ನು ತಂದೆಯಿಂದ ಕಲಿಯಿರಿ, ಸಂಸ್ಕಾರವನ್ನು ತಾಯಿಯಿಂದ ಕಲಿಯಿರಿ. ಉಳಿದೆಲ್ಲವನ್ನೂ ಈ ಜಗತ್ತು ತಾನಾಗಿಯೇ ಕಲಿಸಿಬಿಡುತ್ತದೆ. ಅವಕಾಶ ಮತ್ತು ಸೂರ್ಯೋದಯದಲ್ಲಿ ಒಂದೇ ಒಂದು ಸಮಾನತೆಯಿದೆ. ತಡ ಮಾಡುವವರು ಅವುಗಳನ್ನು ಕಳೆದುಕೊಳ್ಳುತ್ತಾರೆ. ಯಾರಾದರೂ ಕೆಟ್ಟ ಸಮಯದಲ್ಲಿ ಇದ್ದಾಗ ಅವರ ಕೈ ಹಿಡಿಯಿರಿ, ಅವರಿಗೆ ಆಸರೆಯನ್ನು ನೀಡಿ ಮತ್ತು ಅವರಿಗೆ ಧೈರ್ಯವನ್ನು ನೀಡಿ. ಏಕೆಂದರೆ ಕೆಟ್ಟ ಸಮಯವು ಕೇವಲ ಸ್ವಲ್ಪ ಕಾಲ ಇರುತ್ತದೆ, ಆದರೆ ಅವರು ನೀಡುವ ಆಶೀರ್ವಾದವು ಜೀವನಪೂರ್ತಿ ನಿಮ್ಮೊಂದಿಗೆ ಇರುತ್ತದೆ. ಏನು ಮಾಡಬೇಕೆಂದು ನಿಮಗೆ ಅರ್ಥವಾಗದಿದ್ದಾಗ ಕೆಲವು ಕಾಲ ಅಲ್ಲೇ ನಿಲ್ಲಬೇಕು. ನಿಮ್ಮ ಕನಸುಗಳನ್ನು ನನಸು ಮಾಡಲು ಇಷ್ಟು ತಡ ಮಾಡಬೇಡಿ. ಸಮಯದೊಂದಿಗೆ ವಯಸ್ಸಾದ ಮೇಲೆ ಕನಸು ಕೇವಲ ಕನಸಾಗಿ ಉಳಿದುಬಿಡುತ್ತದೆ. ಒಂದು ವೇಳೆ ಕಠಿಣ ಪರಿಶ್ರಮವೇ ನಿಮ್ಮ ಅಸ್ತ್ರವಾಗಿದ್ದರೆ ಯಶಸ್ಸು ನಿಮ್ಮ ಗುಲಾಮಳಾಗಿ ಬಿಡುತ್ತದೆ. ಒಂದು ವೇಳೆ ಕೆಟ್ಟ ಅಭ್ಯಾಸಗಳನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸದಿದ್ದರೆ ಕೆಟ್ಟ ಅಭ್ಯಾಸಗಳು ಸಮಯವನ್ನೇ ಬದಲಾಯಿಸಿಬಿಡುತ್ತವೆ. ನಮ್ಮ ಅತಿದೊಡ್ಡ ದೌರ್ಬಲ್ಯವು ಸೋಲನ್ನು ಒಪ್ಪಿಕೊಳ್ಳುವುದರಲ್ಲಿಯೇ ಅಡಗಿದೆ. ಯಶಸ್ವಿಯಾಗಲು ಇರುವ ಅತ್ಯಂತ ಖಚಿತವಾದ ಮಾರ್ಗವೆಂದರೆ ಯಾವಾಗಲೂ ಇನ್ನೊಂದು ಬಾರಿ ಪ್ರಯತ್ನ ಮಾಡುವುದು. 6ನೇ ಉಪದೇಶ, ಆತ್ಮವಿಶ್ವಾಸ ಮತ್ತು ಸ್ವಯಂ ಮೌಲ್ಯ. ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ನಿಮ್ಮ ಮೇಲೆ ಭರವಸೆಯನ್ನಿಡಿ. ಏಕೆ ದೇವತೆಗಳನ್ನು ಹುಡುಕುತ್ತೀರಿ? ಪಕ್ಷಿಗಳ ಬಳಿ ನಕ್ಷೆ ಎಲ್ಲಿದೆ? ಆದರೂ ಅವು ತಮ್ಮ ದಾರಿಯನ್ನು ತಾವೇ ಕಂಡುಕೊಳ್ಳುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರತಿಯೊಂದು ಸಂತೋಷವನ್ನು ಸಂತೋಷ ಎಂದು ತಿಳಿಯಬೇಡಿ, ಪ್ರತಿಯೊಂದು ದುಃಖವನ್ನು ದುಃಖ ಎಂದು ತಿಳಿಯಬೇಡಿ. ಒಂದು ವೇಳೆ ನೀವು ಈ ಜಗತ್ತಿನಲ್ಲಿ ಜೀವಿಸಬೇಕಾಗಿದ್ದರೆ ನಿಮ್ಮನ್ನು ಯಾರಿಂದಲೂ ಕಡಿಮೆ ಎಂದು ತಿಳಿಯಬೇಡಿ. ಜೀವನದಲ್ಲಿ ಯಾವಾಗಲೂ ಒಬ್ಬರಿಗೊಬ್ಬರನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿರಿ, ಪರೀಕ್ಷಿಸಲು ಅಲ್ಲ. ನೀವು ಕೇವಲ ಸಮಯವನ್ನು ವ್ಯರ್ಥ ಮಾಡುತ್ತಿಲ್ಲ, ನೀವು ನಿಮ್ಮ ಜೀವನವನ್ನೇ ವ್ಯರ್ಥ ಮಾಡುತ್ತಿದ್ದೀರಿ. ಈಗಲೇ ನಿಮ್ಮ ಸಮಯವನ್ನು ಹಾಸ್ಯವಾಗಿ ಪರಿವರ್ತಿಸಿ, ಇಲ್ಲದಿದ್ದರೆ ಇದೇ ಸಮಯವು ನಂತರ ನಿಮ್ಮ ಜೀವನವನ್ನು ಹಾಸ್ಯವನ್ನಾಗಿ ಪರಿವರ್ತಿಸಿಬಿಡುತ್ತದೆ. ನನ್ನ ನಗರದ ಜನರು ಏನು ಮಹತ್ವ ನೀಡಿದರು? ಅವರು ಹೃದಯದಲ್ಲಿ ಜಾಗ ನೀಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಜನರು ಬದಲಾಗುವುದಿಲ್ಲ, ಬದಲಿಗೆ ಇಷ್ಟೇ ಆಗುತ್ತದೆ. ಒಂದು, ನಿಮ್ಮಲ್ಲಿ ಅವರ ಆಸಕ್ತಿಯು ಮುಗಿದು ಹೋಗಿರುತ್ತದೆ, ಅಥವಾ ನಿಮಗಿಂತ ಹೆಚ್ಚು ಆಸಕ್ತಿದಾಯಕವಾದ ಬೇರೊಬ್ಬರು ಅವರಿಗೆ ಸಿಕ್ಕಿರುತ್ತಾರೆ. ಎಲ್ಲಿ ಕೋಪಕ್ಕೆ ಮೌಲ್ಯವಿಲ್ಲವೋ ಅಲ್ಲಿ ಕೋಪಗೊಳ್ಳುವುದನ್ನು ಬಿಟ್ಟುಬಿಡಿ. ನಾವು ಪದೇ ಪದೇ ಕ್ಷಮಿಸಬಹುದು, ಆದರೆ ಭರವಸೆಯನ್ನು ಕೇವಲ ಒಂದು ಬಾರಿ ಮಾತ್ರ ಮಾಡುತ್ತೇವೆ. ನಿಮಗೆ ಏನು ಮಾಡಬೇಕೆಂದು ನಿರ್ಧರಿಸಲು ಸಮಯವನ್ನು ತೆಗೆದುಕೊಳ್ಳಬೇಡಿ, ಇಲ್ಲದಿದ್ದರೆ ಸಮಯವು ನಿಮ್ಮನ್ನು ಏನು ಮಾಡಬೇಕೆಂದು ನಿರ್ಧರಿಸಿಬಿಡುತ್ತದೆ. ಎಲ್ಲಿ ನಂಬಿಕೆ ಇರುವುದಿಲ್ಲವೋ ಅಲ್ಲಿ ಮಾತ್ರ ದೂರುಗಳು ಇರುತ್ತವೆ. ಆದರೆ ನಾವಂತೂ ನೀವು ನಮ್ಮ ಮನಸ್ಸಿನಲ್ಲಿ ಇರುವುದನ್ನು ತಿಳಿದಿದ್ದೀರಿ ಎಂದು ನಂಬಿದ್ದೇವೆ. ನೀವು ಯಾರದ್ದೋ ಜೀವನದಲ್ಲಿ ಕೇವಲ ಹೊರೆಯನ್ನು ಬಿಟ್ಟು ಬೇರೇನೂ ಅಲ್ಲ ಎಂದು ನಿಮಗೆ ಅರಿವಾದಾಗ ನೀವು ಮೌನವಾಗಿ ಆ ವ್ಯಕ್ತಿಯ ಜೀವನದಿಂದ ಹೊರಬರಬೇಕು. ಏಕೆಂದರೆ ಪ್ರೀತಿಯು ವಿರಹವನ್ನು ಸಹಿಸಿಕೊಳ್ಳುತ್ತದೆ, ಆದರೆ ಅವಮಾನವನ್ನು ಎಂದಿಗೂ ಸಹಿಸುವುದಿಲ್ಲ. ಅನುಭವವು ಹೀಗೆ ಹೇಳುತ್ತದೆ, ಪರಿಶ್ರಮವು ಅಭ್ಯಾಸವಾದರೆ ಯಶಸ್ಸು ಗುರಿಯಾಗಿ ಬಿಡುತ್ತದೆ. ಅತಿ ಹೆಚ್ಚು ದುಃಖವನ್ನು ತನ್ನವರೇ ಪರಕೀಯರಾದಾಗ ಆಗುತ್ತದೆ. ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ. ಪ್ರತಿಯೊಂದು ವಿಷಯವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿರಿ. ಸಣ್ಣ ಮನಸ್ಸಿನವನು ತಾನೂ ಮುಂದೆ ಹೋಗುವುದಿಲ್ಲ ಮತ್ತು ಜೊತೆಗಿರುವವರನ್ನು ಮುಂದೆ ಹೋಗಲು ಬಿಡುವುದಿಲ್ಲ. ಒಂದು ವೇಳೆ ಹೃದಯದ ಶ್ರೀಮಂತಿಕೆ ಇದ್ದರೆ ಜನರು ಸೈಕಲ್ ಮೇಲೆ ಸಹ ಸಂತೋಷವನ್ನು ಆಚರಿಸುತ್ತಾರೆ. ಇಲ್ಲದಿದ್ದರೆ ಕಾರುಗಳಲ್ಲಿಯೂ ಸಹ ಜನರು ಅಳುವುದನ್ನು ನಾವು ನೋಡಿದ್ದೇವೆ. ಯಾರು ಬಹಳ ಪ್ರೀತಿ ಮಾಡಿ ಮೋಸ ಮಾಡುತ್ತಾರೋ ಆ ಸಮಯದಲ್ಲಿ ಪ್ರೀತಿಯ ಮೇಲೆ ದ್ವೇಷವೂ ಉಂಟಾಗುತ್ತದೆ. ನೀವು ಏನಾದರೂ ಮಾಡಬೇಕಾಗಿದ್ದರೆ ಜನಸಂದಣಿಯಿಂದ ಭಿನ್ನವಾಗಿ ನಡೆಯಿರಿ. ಜನಸಂದಣಿಯು ಧೈರ್ಯವನ್ನು ನೀಡುತ್ತದೆ, ಆದರೆ ಗುರುತನ್ನು ಕಿತ್ತುಕೊಳ್ಳುತ್ತದೆ. ನಮಗೆ ನಿಮ್ಮ ಅಗತ್ಯವಿದ್ದ ಸಮಯವು ಕಳೆದುಹೋಯಿತು. ಈಗ ನೀವೇ ಜೀವನವಾಗಿ ಬಂದರೂ ನಾವು ಸ್ವೀಕರಿಸುವುದಿಲ್ಲ. ಕನ್ನಡಿಯಂತೆ ಇರುತ್ತದೆ ಭರವಸೆ. ಎಷ್ಟು ಸಂಭಾಳಿಸಿದರೂ ಕೊನೆಗೆ ಒಡೆದು ಹೋಗುತ್ತದೆ. ಮನುಷ್ಯನೇ ಮನುಷ್ಯನ ದಾರಿಯನ್ನು ಕತ್ತರಿಸುತ್ತಾನೆ. ಬೆಕ್ಕುಗಳನ್ನು ಸುಮ್ಮನೆ ದೂಷಿಸಲಾಗುತ್ತದೆ. ಪರಿಶ್ರಮವಾಗಲಿ ಅಥವಾ ದ್ವೇಷವಾಗಲಿ ಸರಿಯಾದ ಲೆಕ್ಕದಲ್ಲಿ ಮಾಡಿರಿ. ಮಿತಿಯಿಲ್ಲದೆ ಮಾಡಿದರೆ ಕೇವಲ ನೋವು ಮಾತ್ರ ಆಗುತ್ತದೆ. ಯಾರಾದರೂ ವಾಸವನ್ನು ಮುರಿದರೆ ನಿಮ್ಮ ಹೃದಯದಿಂದ ಅವರನ್ನು ಧ್ಯಾನಿಸಿರಿ, ಏಕೆಂದರೆ ಆ ಜನರು ವಿಶ್ವಾಸವನ್ನು ಆಲೋಚಿಸಿ ಮಾಡಬೇಕೆಂದು ನಮಗೆ ಕಲಿಸುತ್ತಾರೆ. ಯಾರು ನಿಮಗೆ ಸೋತು ಗೆಲ್ಲಲು ಸಹಾಯ ಮಾಡಿದ್ದಾರೋ ಅವರ ಕಣ್ಣಿನಲ್ಲಿ ಎಂದಿಗೂ ಕಣ್ಣೀರನ್ನು ತರಬೇಡಿ. ಜನರನ್ನು ತೃಪ್ತಿಪಡಿಸುತ್ತಾ ನಿಮ್ಮ ಜೀವನವು ಕಳೆದು ಹೋಗುತ್ತದೆ, ಆದರೆ ನೀವು ಅವರನ್ನು ತೃಪ್ತಿಪಡಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮಗಾಗಿ, ನಿಮ್ಮ ಸಂತೋಷಗಳಿಗಾಗಿ ಜೀವಿಸಲು ಪ್ರಾರಂಭಿಸಿ. ಯಾವುದೇ ಮನುಷ್ಯನ ಹಿಂದೆ ಓಡಿ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ಯಾರು ನಿಮ್ಮವರಾಗಿರುತ್ತಾರೋ ಅವರು ಎಲ್ಲಿಗೂ ಹೋಗುವುದಿಲ್ಲ. ಯಾವ ದಾರಿ ನಿಮ್ಮದಲ್ಲವೋ ಆ ಗುರಿಯೂ ಸಹ ನಿಮ್ಮದಲ್ಲ. ಸಂಬಂಧವನ್ನು ಉಳಿಸಿಕೊಳ್ಳಬೇಕಿದ್ದರೆ ಒಳ್ಳೆಯ ವಿಷಯಗಳನ್ನು ಮಾತನಾಡುತ್ತಾ ಇರಿ.
ಮತ್ತು ಸಂಬಂಧವನ್ನು ಕೊನೆಗೊಳಿಸಬೇಕಿದ್ದರೆ ಸತ್ಯಗಳನ್ನು ಹೇಳಿರಿ. ಕೆಲವೊಮ್ಮೆ ಹೊಸ ಜನರು ಹಳೆಯವರಿಗಿಂತ ಹೆಚ್ಚು ಪ್ರಾಮಾಣಿಕರಾಗಿರುತ್ತಾರೆ. ಇತ್ತೀಚಿನ ಜನರು ಹೃದಯದಿಂದಲ್ಲ, ಅಗತ್ಯದಿಂದ ಸಂಬಂಧವನ್ನು ಬೆಳೆಸುತ್ತಾರೆ. ಜನರು ಏನನ್ನಾದರೂ ನೀಡಿದರೆ ಅದಕ್ಕೆ ಬದಲಾಗಿ ಬಹಳಷ್ಟು ಕೇಳುತ್ತಾರೆ. ದೇವರೇ, ಕೇವಲ ನಿಮ್ಮ ಭಯ ಮಾತ್ರ ಇದೆ. ಅಲ್ಲಿ ಎಂದಿಗೂ ನಮಗೆ ನಿಂದನೆ ಸಿಕ್ಕಿಲ್ಲ. ಪ್ರೀತಿ ಮಾಡಲು ಕೆಲವು ಕ್ಷಣಗಳು ಸಾಕು, ಆದರೆ ನೋವು ತಿಂದು ಅದನ್ನು ಮರೆಯಲು ಇಡೀ ಜೀವನವೇ ಬೇಕಾಗುತ್ತದೆ. ಯಾರು ಸ್ನೇಹಿತರನ್ನು ಮತ್ತು ಸಂಬಂಧಗಳನ್ನು ಬಟ್ಟೆಗಳಂತೆ ಬದಲಾಯಿಸುತ್ತಾರೋ ಅವರು ಎಂದಿಗೂ ಯಾರಿಗೂ ಸೇರುವುದಿಲ್ಲ. ಯಾವ ಖ್ಯಾತಿಯ ಮೇಲೆ ಮನುಷ್ಯನು ಹೆಮ್ಮೆ ಪಡುತ್ತಾನೋ, ಆದರೆ ತನ್ನ ಕೊನೆಯ ಪ್ರಯಾಣಕ್ಕಾಗಿ ಅವನು ಇತರರ ಮೇಲೆ ಅವಲಂಬಿತನಾಗಿರುತ್ತಾನೆ. ಸಂತೋಷವು ಬಡವರನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ, ಅಸಂತೋಷವು ಶ್ರೀಮಂತರನ್ನು ಬಡವರನ್ನಾಗಿ ಮಾಡುತ್ತದೆ. ನೀವು ಪ್ರೀತಿ ಮಾಡಬೇಕಿದ್ದರೆ ನಿಧಾನವಾಗಿ ಇರುವ ಮನುಷ್ಯನನ್ನು ಪ್ರೀತಿ ಮಾಡಿರಿ. ಅವನು ನಿಮ್ಮನ್ನು ಬಿಟ್ಟು ಹೋಗುವಾಗಲೇ ಸುಸ್ತಾಗುತ್ತಾನೆ. ವೈಫಲ್ಯದಲ್ಲಿ ಏನೂ ತಪ್ಪಿಲ್ಲ, ಆದರೆ ಯಶಸ್ಸಿಗಾಗಿ ಪ್ರಯತ್ನ ಮಾಡದಿರುವುದು ಖಂಡಿತವಾಗಿಯೂ ತಪ್ಪು. 97% ಜನರು ಜೀವನದಲ್ಲಿ ಬೇಗನೆ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ, ಮತ್ತು ಅವರು ಯಾವಾಗಲೂ ಸೋಲನ್ನು ಒಪ್ಪಿಕೊಳ್ಳದ 3% ಜನರಿಗಾಗಿ ಕೆಲಸ ಮಾಡುತ್ತಾರೆ. 7ನೇ ಉಪದೇಶ, ಭವಿಷ್ಯ ನಿರ್ಮಾಣ. ನೀವು ಕಾಯಬೇಡಿ. ನೀವು ಯೋಚಿಸುವುದಕ್ಕಿಂತ ವೇಗವಾಗಿ ಜೀವನವು ನಿಮ್ಮಿಂದ ಜಾರಿ ಹೋಗುತ್ತಿದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರಾಮಾಣಿಕತೆಯು ಅತ್ಯಂತ ದುಬಾರಿ ಉಡುಗೊರೆ. ಅಗ್ಗದ ಜನರಿಂದ ಅದನ್ನು ನಿರೀಕ್ಷಿಸಬೇಡಿ. ನಿಮ್ಮನ್ನು ಯಾರು ಒಂಟಿ ಎಂದು ಹೇಳಿದರು? ಕನ್ನಡಿ, ಮುಂದೆ ಹೋಗಿ ನೋಡಿ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮನುಷ್ಯ ನಿಮ್ಮ ಎದುರಿಗೆ ನಿಂತಿದ್ದಾನೆ. ಸ್ಥಳದಿಂದ ಸ್ಥಳಕ್ಕೆ ಪ್ರಯತ್ನ ಮಾಡುವುದಕ್ಕಿಂತ ಒಂದೇ ಗುರಿಯ ಮೇಲೆ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿ. ಯಶಸ್ಸು ಖಂಡಿತವಾಗಿಯೂ ದೊರೆಯುವುದು. ಒಂದು ದಿನ ಹಕ್ಕಿಗಳಿಗೆ ಅವುಗಳ ಗಮ್ಯಸ್ಥಾನ ದೊರೆಯುವುದು. ಹರಡಿರುವ ಅವುಗಳ ರೆಕ್ಕೆಗಳೇ ಮಾತನಾಡುತ್ತವೆ, ಮತ್ತು ಯಾರು ಸದಾ ಮೌನವಾಗಿರುತ್ತಾರೋ ಅವರ ಕೌಶಲ್ಯಗಳು ಈ ಜಗತ್ತಿನಲ್ಲಿ ಮಾತನಾಡುತ್ತವೆ. ಇಂದು ದಾರಿಯನ್ನು ಮಾಡಿಕೊಂಡಿದ್ದರೆ ನಾಳೆ ಗುರಿಯೂ ಸಿಗುವುದು. ಧೈರ್ಯದಿಂದ ತುಂಬಿದ ಈ ಪ್ರಯತ್ನವು ಒಂದು ದಿನ ಖಂಡಿತವಾಗಿಯೂ ಯಶಸ್ವಿಯಾಗುವುದು. ಬೆಳಿಗ್ಗೆ ಬೇಗನೆ ಏಳುವವರು ಕೇವಲ 3 ಜನರಿದ್ದಾರೆ: ತಾಯಿ, ಶ್ರಮ ಮತ್ತು ಬಲವಂತಗಳು. ನಿಮ್ಮ ಜೀವನವನ್ನು ಇಷ್ಟು ಬೆಳಗಿಸಿರಿ, ಆಗ ಯಾರಾದರೂ ನಿಮ್ಮ ಪರಿಚಯವನ್ನು ನೀಡುವಾಗ ಹೆಮ್ಮೆಯನ್ನು ಅನುಭವಿಸಬೇಕು. ಯಾರು ನಿಜವಾಗಿಯೂ ಏನನ್ನಾದರೂ ಪಡೆಯಲು ಬಯಸುತ್ತಾರೋ ಅವರು ಅದನ್ನು ಪಡೆಯಲು ಕೊನೆಯ ಉಸಿರಿನವರೆಗೂ ಹೋರಾಡುತ್ತಾರೆ. ಯುದ್ಧದ ಆಕಾಶವು ಸಿದ್ಧವಾಗಿದೆ. ಯುಗವನ್ನು ಬದಲಿಸುವ ತಯಾರಿ ನಡೆಯುತ್ತಿದೆ. ಯಾರ ಹೋರಾಟವು ಸಿದ್ಧವಾಗಿದೆಯೋ ಗೆಲುವು ಅವರದೇ ಆಗಿರುತ್ತದೆ. ಧೈರ್ಯ ಎಂದರೆ ಭಯವಿಲ್ಲದಿರುವುದು ಎಂದರ್ಥವಲ್ಲ, ಬದಲಾಗಿ ಭಯಕ್ಕಿಂತ ಹೆಚ್ಚು ಮುಖ್ಯವಾದ ಏನಾದರೂ ಇದೆ ಎಂದು ಯೋಚಿಸುವುದು. ಅದೃಷ್ಟ ಮತ್ತು ಪರಿಶ್ರಮದಲ್ಲಿ ಇಷ್ಟೇ ವ್ಯತ್ಯಾಸವಿದೆ. ಅದೃಷ್ಟವು ಒಂದು ದಿನ ನಿಂತುಬಿಡುತ್ತದೆ, ಆದರೆ ಪರಿಶ್ರಮವು ನಿಲ್ಲುವುದನ್ನು ಹೇಳುವುದಿಲ್ಲ. ಹೋರಾಟವು ಸಮಾನವಾಗಿದ್ದರೆ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಲೆಕ್ಕಿಸುವುದಿಲ್ಲ. ಬೇಟೆಯಾಡುವುದು ಹೇಡಿಗಳು ಮಾಡುವ ಕೆಲಸ, ಆದರೆ ವೀರರು ಯುದ್ಧವನ್ನು ಮಾಡುತ್ತಾರೆ. ನಾನು ಆ ಮೌನವಾದ ಪಟಾಕಿ, ಅದು ಸದ್ದು ಮಾಡಿದಾಗ ಸುಡುಮದ್ದುಗಳಂತೆ ಮಿಂಚುತ್ತದೆ. ನಿಮ್ಮಲ್ಲಿ ಶಕ್ತಿಯಿದೆ ಎಂದು ನಂಬಿರಿ, ಮತ್ತು ಆ ಶಕ್ತಿಯು ಬೇರಾರಲ್ಲಿಯೂ ಇಲ್ಲ. ನನ್ನ ಆಸೆ ಏನೆಂದರೆ, ಒಂದು ವೇಳೆ ಭಾಗ್ಯವು ಕೋಪಗೊಂಡರೂ ನಮ್ಮ ಧೈರ್ಯವು ಉನ್ನತವಾಗಿರಲಿ. ಅದೃಷ್ಟವು ಯಾವಾಗಲೂ ಧೈರ್ಯಶಾಲಿಗಳೊಂದಿಗೆ ಇರುತ್ತದೆ. ನನ್ನ ಆಳವು ಎಷ್ಟಿದೆಯೆಂದರೆ ನೀವು ನೋಡಲು ಪ್ರಯತ್ನಿಸಿದರೂ ಸಹ ಮುಳುಗಿ ಹೋಗುತ್ತೀರಿ. ಯಶಸ್ಸನ್ನು ಗುರುತಿಸಲು ಯಾವುದೇ ಗುರುತು ಇಲ್ಲ. ಯಶಸ್ಸು ಪರಿಶ್ರಮ ಮತ್ತು ಹುಚ್ಚುತನಕ್ಕೆ ಮಾತ್ರ ಮಾರು ಹೋಗುತ್ತದೆ. ಜೀವನವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಕಷ್ಟ. ಕೆಲವರು ಕನಸುಗಳಿಗಾಗಿ ತಮ್ಮವರನ್ನು ಬಿಟ್ಟು ದೂರ ಇರುತ್ತಾರೆ, ಮತ್ತೆ ಕೆಲವರು ತಮ್ಮವರಿಗಾಗಿ ಕನಸುಗಳಿಂದ ದೂರ ಇರುತ್ತಾರೆ. ಯಾರಾದರೂ ನಿಮ್ಮನ್ನು ಎತ್ತಿ ಹಿಡಿಯುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಜಾರಿ ಬೀಳಬೇಡಿ. ಯಾರಾದರೂ ನಿಮ್ಮನ್ನು ರಕ್ಷಿಸುತ್ತಾರೆ ಎಂದುಕೊಂಡು ಮುಳುಗಿ ಹೋಗಬೇಡಿ. ನೋಡಿ, ಕಷ್ಟದಲ್ಲಿ ಎಲ್ಲರೂ ನಿಮ್ಮನ್ನು ನೋಡಿ ನಗುತ್ತಾರೆ. ನಿಮ್ಮ ದುಃಖವನ್ನು ಆಲೋಚಿಸಿ ಹಂಚಿಕೊಳ್ಳಬೇಕು. ಜಗತ್ತಿನಲ್ಲಿ ಸಹಾನುಭೂತಿ ಇರುವವರು ಕಡಿಮೆ, ತಲೆನೋವು ಕೊಡುವವರು ಹೆಚ್ಚು ಸಿಗುತ್ತಾರೆ. ನೀವು ಎಷ್ಟೇ ಚೆನ್ನಾಗಿ ಸಂಬಂಧಗಳನ್ನು ನಿಭಾಯಿಸಿದರೂ ಜನರು ತಮ್ಮ ಮಿತಿಯನ್ನು ತೋರಿಸಿಯೇ ಬಿಡುತ್ತಾರೆ. ಮನುಷ್ಯನ ಆರ್ಥಿಕ ಸ್ಥಿತಿ ಎಷ್ಟೇ ಉತ್ತಮವಾಗಿದ್ದರೂ ಸಹ ಜೀವನದ ನಿಜವಾದ ಆನಂದವನ್ನು ಪಡೆಯಲು ಅವನ ಮಾನಸಿಕ ಸ್ಥಿತಿಯೂ ಸರಿಯಾಗಿರಬೇಕು. ಕೇವಲ ವ್ಯಕ್ತಿಯಾಗಿ ಇರಬೇಡಿ, ಬದಲಿಗೆ ವ್ಯಕ್ತಿತ್ವವಾಗಿ ಜೀವಿಸಿ. ಏಕೆಂದರೆ ವ್ಯಕ್ತಿಯು ಒಂದು ದಿನ ಹೊರಟು ಹೋಗುತ್ತಾನೆ, ಆದರೆ ವ್ಯಕ್ತಿತ್ವವು ಉಳಿದುಬಿಡುತ್ತದೆ. ನಿಮ್ಮಲ್ಲಿ ಏನಿದೆಯೋ ಅದರ ಮೇಲೆ ಹೆಚ್ಚು ಗಮನವನ್ನು ನೀಡಿ, ನಿಮ್ಮಲ್ಲಿ ಇಲ್ಲದಿರುವುದರ ಮೇಲೆ ಅಲ್ಲ. ಈಗ ಸಮಯ ಇರುವಾಗಲೇ ನಿಮ್ಮ ಕನಸುಗಳನ್ನು ಪೂರ್ತಿ ಮಾಡಲು ಕೆಲಸ ಮಾಡಿ. ಇಲ್ಲದಿದ್ದರೆ ನಂತರ ಬಲವಂತವಾಗಿ ನಿಮ್ಮ ಕುಟುಂಬವನ್ನು ಸಾಕಲು ಮನಸ್ಸಿಲ್ಲದಿದ್ದರೂ ಬೇರೆಯವರಲ್ಲಿ ಜೀವನವಿಡೀ ನೌಕರಿ ಮಾಡಬೇಕಾಗುತ್ತದೆ. ಒಂದು ವೇಳೆ ಪರಿಸ್ಥಿತಿಗಳ ಮೇಲೆ ನಿಮ್ಮ ಹಿಡಿತವು ಬಲವಾಗಿದ್ದರೆ ವಿಷವನ್ನು ಉಗುಳುವವರು ಸಹ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಮನುಷ್ಯನು ಕೆಳಗೆ ಕುಳಿತು ಸಂಪತ್ತನ್ನು ಲೆಕ್ಕ ಮಾಡುತ್ತಾನೆ. ನಿನ್ನೆ ಇಷ್ಟಿತ್ತು, ಇಂದು ಇಷ್ಟು ಹೆಚ್ಚಾಗಿದೆ. ಮೇಲಿರುವವನು ನಗುತ್ತಾನೆ ಮತ್ತು ಮನುಷ್ಯನ ಉಸಿರನ್ನು ಲೆಕ್ಕ ಮಾಡುತ್ತಾನೆ. ನಿನ್ನೆ ಇಷ್ಟಿತ್ತು, ಇಂದು ಇಷ್ಟು ಕಡಿಮೆಯಾಗಿದೆ. ಪ್ರತ್ಯುತ್ತರ ಸಿಗದಿದ್ದರೂ ನೀವು ಸಂದೇಶವನ್ನು ಕಳುಹಿಸುತ್ತಿದ್ದರೆ ನಿಮ್ಮ ಬುದ್ಧಿಯು ಭ್ರಷ್ಟವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಕೇಳುವವರು ಅನೇಕರು ಸಿಗುತ್ತಾರೆ,
ಆದರೆ ಪ್ರಶ್ನೆ ಕೇಳದೆ ಕಾಳಜಿ ಮಾಡುವವರು ಅದೃಷ್ಟದಿಂದ ಮಾತ್ರ ಸಿಗುತ್ತಾರೆ. ಯಾರು ನಿಮ್ಮ ಮಾತುಗಳಿಗೆ ಬೆಲೆ ನೀಡುವುದಿಲ್ಲವೋ ಅವರ ಮುಂದೆ ಮೌನವಾಗಿರುವುದು ಉತ್ತಮ. ಯಾರು ಹೃದಯದಿಂದ ಇಳಿದು ಹೋಗಿರುತ್ತಾರೋ ಅವರು ಎಲ್ಲಿಗೆ ಹೋಗುತ್ತಾರೆ ಎಂಬುದರ ಬಗ್ಗೆ ಏನು ವ್ಯತ್ಯಾಸವಿರುತ್ತದೆ? ಯಾವುದೇ ಪ್ರಯಾಣವು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಒಂದೋ ದಾರಿ ಬದಲಾಗುತ್ತದೆ, ಇಲ್ಲವೇ ಸಂಬಂಧವೇ ಮುಗಿದು ಹೋಗುತ್ತದೆ. ಮೂರ್ಖರಾಗದಷ್ಟು ಮಾತ್ರ ಒಳ್ಳೆಯವರಾಗಿರಿ. ನಿಮಗೆ ಅರಿವಿಲ್ಲದವರೇ ಅಗತ್ಯದ ಸಮಯದಲ್ಲಿ ಹೆಚ್ಚು ಸಹಾಯಕ್ಕೆ ಬರುತ್ತಾರೆ. ನೀವು ಅಶಾಂತರಾಗಿರುವುದಕ್ಕೆ ಕಾರಣವೇನೆಂದರೆ ಯಾವುದು ಅನಗತ್ಯವೋ ಅದರ ಹಿಂದೆ ನೀವು ಬಿದ್ದಿದ್ದೀರಿ. ನಮ್ಮ ಕೈಯಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಚಿಂತೆ ಮಾಡಿ ಯಾವುದೇ ಪ್ರಯೋಜನವಿಲ್ಲ. ಜೀವನದ ಆನಂದವನ್ನು ನಿಮ್ಮದೇ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಜನರ ಸಂತೋಷಕ್ಕಾಗಿ ಹುಲಿಯೂ ಸಹ ಸರ್ಕಸ್ನಲ್ಲಿ ನೃತ್ಯ ಮಾಡಬೇಕಾಗುತ್ತದೆ. ದುಃಖಗಳು ಬಹಳಷ್ಟಿವೆ, ಅವು ಬಹಿರಂಗವಾಗಲು ಬಿಡಬೇಡಿ. ನಗುವು ನಿಮ್ಮ ಮುಖದಲ್ಲಿ ಇರಲಿ, ಆದರೆ ತಮಾಷೆಯಾಗಲು ಮಾತ್ರ ಬಿಡಬೇಡಿ. ಅದೃಷ್ಟಕ್ಕೆ ನಾವು ಬಾಗುವುದಿಲ್ಲ. ಸುಸ್ತಾಗಿ ಕುಳಿತಿದ್ದೇನೆ ನಿಜ, ಆದರೆ ನಿಲ್ಲುವುದಿಲ್ಲ. ಪ್ರತಿಯೊಂದು ಸಣ್ಣ ವಿಷಯದಲ್ಲಿ ನಿಮ್ಮನ್ನೇ ತೊಡಗಿಸಿಕೊಳ್ಳಬೇಡಿ. ಉತ್ತರ ನೀಡುವ ಹಕ್ಕನ್ನು ಸಮಯಕ್ಕೂ ನೀಡಿ. ನೀವು ನೆಮ್ಮದಿಯನ್ನು ನಿಮ್ಮೊಳಗೆ ಹುಡುಕಿ. ಇತರರಲ್ಲಿ ಕೇವಲ ಗೊಂದಲಗಳು ಮಾತ್ರ ನಿಮಗೆ ಸಿಗುತ್ತವೆ. ವಯಸ್ಸಿನ ಸೆರೆಯಂತೆ ಇರುತ್ತವೇಕ ಎಲ್ಲವೂ ಸಂಬಂಧಗಳು. ಅಲ್ಲಿ ಜಾಮೀನು ನೀಡಿದರೂ ಬಿಡುಗಡೆಯಾಗುವುದಿಲ್ಲ. ಯಾರು ಒಮ್ಮೆ ದೃಷ್ಟಿಯಿಂದ ಇಳಿದು ಹೋಗುತ್ತಾರೋ ಅವರು ಜೀವಂತ ಇದ್ದಾರೋ ಅಥವಾ ಮರಣ ಹೊಂದಿದ್ದಾರೋ ಎಂಬುದರ ಬಗ್ಗೆ ವ್ಯತ್ಯಾಸವಿರುವುದಿಲ್ಲ. ಹೊಗಳಿಕೆಯ ಮಾತುಗಳನ್ನು ಕೇಳುವುದಕ್ಕಿಂತ ಬುದ್ಧಿವಂತನಿಂದ ಬೈಗುಳವನ್ನು ಕೇಳುವುದು ಹೆಚ್ಚು ಉತ್ತಮ. ನೀವು ಬದಲಾದಾಗ ನಾವು ಸಹ ಹಳೆಯದರಂತೆ ಇರಲಿಲ್ಲ. ಸಮಯ ಬಂದಾಗ ಪ್ರಾಣಕ್ಕಿಂತ ಪ್ರಿಯವಾದವರು ಸಹ ಪ್ರಾಣವನ್ನು ಬಿಡಿಸಿಕೊಳ್ಳುತ್ತಾರೆ. ನಾನು ಮೌನವನ್ನು ಆರಿಸಿಕೊಂಡಿದ್ದೇನೆ, ಏಕೆಂದರೆ ನಾನು ಬಹಳಷ್ಟು ಕೇಳಿದ್ದೇನೆ. ಯಾರಿಗಾಗಿ ನೀವು ಪ್ರತಿ ಸಮಯದಲ್ಲಿ ಹಾಜರಿರುತ್ತೀರೋ ಆ ಮನುಷ್ಯನು ನಿಮ್ಮ ಬೆಲೆಯನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಸನ್ಯಾಸಿ ಮತ್ತು ಆಸೆಗಳ ಕಥೆ. ನಿಗ್ರಹದ ಪಾಠ. ಒಂದು ದಿನದ ಮಾತಿದು. ಒಬ್ಬ ಸಾಧುವು ಹಳ್ಳಿಯ ಹೊರಗಿನ ಅರಣ್ಯದಲ್ಲಿರುವ ತನ್ನ ಗುಡಿಸಲಿನ ಕಡೆಗೆ ಹೋಗುತ್ತಿದ್ದನು. ದಾರಿಯಲ್ಲಿ ಮಾರುಕಟ್ಟೆ ಸಿಕ್ಕಿತು. ಮಾರುಕಟ್ಟೆಯಲ್ಲಿ ಹಾದು ಹೋಗುವಾಗ ಆ ಸಾಧುವಿನ ದೃಷ್ಟಿಯು ಒಂದು ಅಂಗಡಿಯಲ್ಲಿ ಇಟ್ಟಿದ್ದ ರಾಶಿಯಷ್ಟು ಬುಟ್ಟಿಗಳ ಮೇಲೆ ಬಿತ್ತು. ಆ ಬುಟ್ಟಿಗಳಲ್ಲಿ ಇಟ್ಟಿದ್ದ ಖರ್ಜೂರಗಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಖರ್ಜೂರ ತಿನ್ನುವ ಇಚ್ಛೆಯು ಹುಟ್ಟಿತು. ಆದರೆ ಆ ಸಮಯದಲ್ಲಿ ಅವನ ಬಳಿ ಹಣವಿರಲಿಲ್ಲ. ಅವನು ತನ್ನ ಇಚ್ಛೆಯ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಂಡನು ಮತ್ತು ಗುಡಿಸಲಿಗೆ ಹೊರಟು ಹೋದನು. ಗುಡಿಸಲನ್ನು ತಲುಪಿದ ನಂತರವೂ ಖರ್ಜೂರದ ಆಲೋಚನೆಯು ಸಾಧುವಿನ ಮನಸ್ಸಿನಿಂದ ಹೊರಹೋಗಲಿಲ್ಲ. ಅವನು ಅದರ ಬಗ್ಗೆಯೇ ಯೋಚಿಸುತ್ತಾ ಇದ್ದನು. ರಾತ್ರಿಯಲ್ಲಿ ಸಹ ಅವನು ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ಎಚ್ಚರವಾದಾಗ ಅವನು ಖರ್ಜೂರ ತಿನ್ನುವ ತನ್ನ ಇಚ್ಛೆಯನ್ನು ಪೂರೈಸಲು ಹಣವನ್ನು ವ್ಯವಸ್ಥೆ ಮಾಡುವ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು. ಅವನು ಹೀಗೆ ಯೋಚಿಸಿದನು: ಒಣಗಿದ ಕಟ್ಟಿಗೆಗಳನ್ನು ಮಾರಿ ಖರ್ಜೂರಗಳನ್ನು ಖರೀದಿಸಲು ಸಾಕಾಗುವಷ್ಟು ಹಣದ ವ್ಯವಸ್ಥೆಯು ಖಂಡಿತವಾಗಿಯೂ ಆಗುತ್ತದೆ. ಹೀಗೆ ಯೋಚಿಸಿ ಅವನು ಅರಣ್ಯಕ್ಕೆ ಹೋದನು ಮತ್ತು ಒಣಗಿದ ಕಟ್ಟಿಗೆಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದನು. ಬಹಳಷ್ಟು ಕಟ್ಟಿಗೆಗಳನ್ನು ಸಂಗ್ರಹಿಸಿದ ನಂತರ ಅವುಗಳ ಕಟ್ಟನ್ನು ಕಟ್ಟಿದನು ಮತ್ತು ಅದನ್ನು ತನ್ನ ಭುಜದ ಮೇಲೆ ಹೊತ್ತು ಮಾರುಕಟ್ಟೆಯ ಕಡೆಗೆ ಹೊರಟನು. ಕಟ್ಟಿಗೆಗಳ ಭಾರವು ಹೆಚ್ಚಾಗಿತ್ತು. ಅದನ್ನು ಹೊತ್ತು ಮಾರುಕಟ್ಟೆಯವರೆಗಿನ ದೂರವನ್ನು ಕ್ರಮಿಸುವುದು ಸುಲಭವಾಗಿರಲಿಲ್ಲ. ಆದರೆ ಆ ಸಾಧುವು ನಡೆಯುತ್ತಲೇ ಸಾಗಿದನು. ಸ್ವಲ್ಪ ಸಮಯದ ನಂತರ ಭುಜದಲ್ಲಿ ನೋವು ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳಲು ಅವನು ಒಂದು ಸ್ಥಳದಲ್ಲಿ ನಿಂತನು. ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡ ನಂತರ ಅವನು ಮತ್ತೆ ಕಟ್ಟಿಗೆಗಳನ್ನು ಎತ್ತಿಕೊಂಡು ನಡೆಯಲು ಪ್ರಾರಂಭಿಸಿದನು. ಇದೇ ರೀತಿ ನಿಂತು ನಿಂತು ಹೇಗೋ ಕಟ್ಟಿಗೆಗಳ ಕಟ್ಟಿನೊಂದಿಗೆ ಮಾರುಕಟ್ಟೆಯನ್ನು ತಲುಪಿದನು. ಮಾರುಕಟ್ಟೆಯಲ್ಲಿ ಅವನು ಎಲ್ಲಾ ಕಟ್ಟಿಗೆಗಳನ್ನು ಮಾರಿದನು. ಈಗ ಅವನ ಬಳಿ ಖರ್ಜೂರಗಳನ್ನು ಖರೀದಿಸಲು ಸಾಕಾಗುವಷ್ಟು ಹಣವು ಸಂಗ್ರಹವಾಯಿತು. ಅವನು ಬಹಳ ಸಂತೋಷಗೊಂಡನು ಮತ್ತು ಖರ್ಜೂರದ ಅಂಗಡಿಗೆ ತಲುಪಿದನು. ಎಲ್ಲಾ ಹಣದಿಂದ ಅವನು ಖರ್ಜೂರಗಳನ್ನು ಖರೀದಿಸಿದನು ಮತ್ತು ಮತ್ತೆ ತನ್ನ ಗುಡಿಸಲಿನ ಕಡೆಗೆ ಹೊರಟನು. ಗುಡಿಸಲಿನ ಕಡೆಗೆ ಹೋಗುತ್ತಿರುವಾಗ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು: ಇಂದು ನನಗೆ ಖರ್ಜೂರ ತಿನ್ನುವ ಇಚ್ಛೆಯಾಯಿತು. ನಾಳೆ ಇನ್ನಾವುದೋ ವಸ್ತುವಿನ ಇಚ್ಛೆಯಾಗಬಹುದು. ಕೆಲವೊಮ್ಮೆ ಹೊಸ ಬಟ್ಟೆಗಳ ಇಚ್ಛೆಯಾಗುತ್ತದೆ, ಮತ್ತೆ ಕೆಲವೊಮ್ಮೆ ಉತ್ತಮ ಮನೆಯ ಇಚ್ಛೆಯಾಗಬಹುದು, ಮತ್ತೆ ಕೆಲವೊಮ್ಮೆ ಸ್ತ್ರೀ ಮತ್ತು ಮಕ್ಕಳ ಇಚ್ಛೆಯಾಗಬಹುದು, ಮತ್ತೆ ಕೆಲವೊಮ್ಮೆ ಧನದ ಇಚ್ಛೆಯಾಗಬಹುದು. ನಾನಂತೂ ಒಬ್ಬ ಸನ್ಯಾಸಿ ವ್ಯಕ್ತಿ. ಈ ರೀತಿ ಆದರೆ ನಾನು ಆಸೆಗಳ ದಾಸನಾಗಿ ಬಿಡುವೆ. ಈ ವಿಚಾರ ಮನಸ್ಸಿಗೆ ಬಂದ ಕೂಡಲೇ ಸಾಧುವು ಖರ್ಜೂರ ತಿನ್ನುವ ವಿಚಾರವನ್ನು ತ್ಯಜಿಸಿದನು. ಆ ಸಮಯದಲ್ಲಿ ಅವನ ಬಳಿಯಿಂದ ಒಬ್ಬ ಬಡ ವ್ಯಕ್ತಿ ಹಾದು ಹೋಗುತ್ತಿದ್ದನು. ಸಾಧುವು ಅವನನ್ನು ಕರೆದು ಅವನಿಗೆ ಎಲ್ಲಾ ಖರ್ಜೂರಗಳನ್ನು ನೀಡಿಬಿಟ್ಟನು. ಈ ರೀತಿ ಅವನು ತನ್ನನ್ನು ತಾನೇ ಆಸೆಗಳ ದಾಸನಾಗುವುದರಿಂದ ರಕ್ಷಿಸಿಕೊಂಡನು. ಸ್ನೇಹಿತರೆ, ಈ ಕಥೆಯಿಂದ ನಾವು ಈ ಪಾಠವನ್ನು ಕಲಿಯುತ್ತೇವೆ. ಒಂದು ವೇಳೆ ನಾವು ನಮ್ಮ ಪ್ರತಿಯೊಂದು ಆಸೆಯ ಮುಂದೆ ಸೋತು ಹೋದರೆ ನಾವು ಸದಾಕಾಲ ನಮ್ಮ ಆಸೆಗಳ ದಾಸರಾಗಿ ಉಳಿಯುತ್ತೇವೆ. ಮನಸ್ಸು ಚಂಚಲವಾಗಿರುತ್ತದೆ ಮತ್ತು ಅದರಲ್ಲಿ ಆಗಾಗ ಇಚ್ಛೆಗಳು ಹುಟ್ಟುತ್ತಲೇ ಇರುತ್ತವೆ. ಅವು ಸರಿಯಾದದ್ದೂ ಇರಬಹುದು, ತಪ್ಪಾದದ್ದೂ ಇರಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಆಸೆಗಳ ಮೇಲೆ ನಿಯಂತ್ರಣವಿರುವುದು ಅತ್ಯಗತ್ಯ. ಯೋಚಿಸಿ ಮತ್ತು ವಿಮರ್ಶಿಸಿ ಆಸೆಗಳನ್ನು ಅರಿತ ನಂತರವೇ ಅವುಗಳ ಪೂರೈಕೆಗಾಗಿ ಹೆಜ್ಜೆಯನ್ನು ಇಡಬೇಕು.
ಆಗಲೇ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಇದರಲ್ಲಿ ನಾವು ಆಸೆಗಳ ದಾಸರಾಗಬಾರದು. ಬದಲಾಗಿ ಆಸೆಗಳನ್ನು ನಮ್ಮ ದಾಸರನ್ನಾಗಿ ಮಾಡಿಕೊಳ್ಳಬೇಕು. ಸರಳ ಹುಡುಗ ಮತ್ತು ಬುದ್ಧಿವಂತಿಕೆಯ ಪಾಠ, ಚತುರತೆಯ ಪಾಠ. ಒಂದು ಸಮಯದ ಮಾತಿದು. ಒಬ್ಬ ಮುಗ್ಧ ಹುಡುಗ ತನ್ನ ಜೀವನದಿಂದ ಬಹಳಷ್ಟು ತೊಂದರೆಗೀಡಾಗಿದ್ದನು. ಏಕೆಂದರೆ ಪ್ರತಿಯೊಬ್ಬರೂ ಅವನಿಗೆ ಮೋಸ ಮಾಡಿ ಹೋಗುತ್ತಿದ್ದರು, ಅವನಿಂದ ಲಾಭ ಪಡೆದುಕೊಳ್ಳುತ್ತಿದ್ದರು. ಪ್ರತಿಯೊಬ್ಬರೂ ಅವನೊಂದಿಗೆ ವಿಶ್ವಾಸಘಾತ ಮಾಡುತ್ತಿದ್ದರು. ಪ್ರತಿಯೊಬ್ಬರೂ ನನಗೆ ಏಕೆ ಮೋಸ ಮಾಡಿ ಹೋಗುತ್ತಾರೆ ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಈ ಸಮಸ್ಯೆಗೆ ಕಾರಣವನ್ನು ಕೇಳಲು ಆ ಹುಡುಗ ಒಬ್ಬ ಮಹಾತ್ಮರ ಬಳಿ ಹೋದನು. ಗುರುವೇ, ನನ್ನ ಜೀವನದಲ್ಲಿ ಪ್ರತಿಯೊಬ್ಬರೂ ನನಗೆ ಮೋಸ ಮಾಡಿ ಹೋಗುತ್ತಾರೆ ಎಂದು ಅವರಿಗೆ ತಿಳಿಸಿದನು. ನಾನು ಎಲ್ಲರೊಂದಿಗೆ ಚೆನ್ನಾಗಿ ನಡೆದುಕೊಳ್ಳುತ್ತೇನೆ, ಎಲ್ಲರಿಗೂ ಸಹಾಯ ಮಾಡುತ್ತೇನೆ. ಆದರೂ ಏಕೆ ಪ್ರತಿಯೊಬ್ಬರೂ ನನಗೆ ಮೋಸ ಮಾಡಿ ಹೋಗುತ್ತಾರೆ ಎಂಬುದು ತಿಳಿದಿಲ್ಲ. ಈ ಎಲ್ಲಾ ಮಾತುಗಳನ್ನು ಕೇಳಿ ಆ ಮಹಾತ್ಮರು ಸ್ವಲ್ಪ ನಕ್ಕು ಹೀಗೆ ಹೇಳಿದರು, ಮಗನೇ, ಇದರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ. ಈ ಜಗತ್ತು ಹೀಗೇ ಇದೆ. ಇಲ್ಲಿ ಪ್ರತಿಯೊಬ್ಬರೂ ಬಂದು ನಿನ್ನ ಲಾಭ ಪಡೆದುಕೊಂಡು ಹೋಗುತ್ತಾರೆ. ಒಂದು ವೇಳೆ ನೀನು ಚಾಣಾಕ್ಷ ವ್ಯಕ್ತಿಯಲ್ಲದಿದ್ದರೆ, ಒಂದು ವೇಳೆ ನೀನು ಯಾರೂ ನಿನಗೆ ಮೋಸ ಮಾಡಬಾರದು ಎಂದು ಬಯಸುವುದಾದರೆ ನೀನು ಚಾಣಾಕ್ಷನಾಗಿ ಇರಬೇಕು. ಈ ಮಾತನ್ನು ಕೇಳಿ ಆ ಹುಡುಗನು ಮಹಾತ್ಮರನ್ನು ಹೀಗೆ ಕೇಳಿದನು, ಗುರುವೇ, ನಾನು ಚಾಣಾಕ್ಷನಾಗುವುದು ಹೇಗೆ? ನನಗೆ ಇತರರೊಂದಿಗೆ ಕೆಟ್ಟದ್ದನ್ನು ಮಾಡಲು ಬರುವುದಿಲ್ಲ. ಆ ಮಹಾತ್ಮರು ಸ್ವಲ್ಪ ನಕ್ಕು ಹೀಗೆ ಹೇಳಿದರು, ಮಗನೇ, ಚಾಣಾಕ್ಷತೆ ಎಂದರೆ ನೀನು ಇತರರೊಂದಿಗೆ ತಪ್ಪು ಮಾಡಬೇಕು ಎಂದರ್ಥವಲ್ಲ. ಚಾಣಾಕ್ಷತೆ ಎಂದರೆ ನೀನು ನಿನ್ನೊಂದಿಗೆ ತಪ್ಪು ಆಗದಂತೆ ನೋಡಿಕೊಳ್ಳಬೇಕು ಎಂದರ್ಥ. ಆ ಹುಡುಗನು ಮುಂದೆ ಮಹಾತ್ಮರನ್ನು ಕೇಳಿದನು, ಗುರುಗಳೇ, ನಾನು ಚಾಣಾಕ್ಷನಾಗಲು ನನಗೆ ಸಲಹೆ ನೀಡುತ್ತೀರಾ? ಆಗ ಯಾರೂ ನನ್ನ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆಗ ಗುರೂಜಿಯವರು ಹೇಳಿದರು, ಇಂದು ನಾನು ನಿನಗೆ 8 ಮಹತ್ವಪೂರ್ಣ ವಿಷಯಗಳನ್ನು ಹೇಳುವೆನು. ಒಂದು ವೇಳೆ ನೀನು ಇವುಗಳನ್ನು ಗಮನವಿಟ್ಟು ಕೇಳಿ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿನ್ನ ಜೀವನದಲ್ಲಿ ಯಾರೂ ನಿನಗೆ ಮೋಸ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಯಾರೂ ನಿನ್ನೊಂದಿಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ. 1ನೇ ಸಲಹೆ, ಹೆಚ್ಚು ಒಳ್ಳೆಯವರಾಗಬೇಡಿ. ಮೊದಲನೇ ಮತ್ತು ಅತ್ಯಂತ ಮಹತ್ವಪೂರ್ಣ ಸಲಹೆಯು ಏನೆಂದರೆ ಒಳ್ಳೆಯವರಾಗಿ ಇರಬೇಡಿ. ಏಕೆಂದರೆ ಯಾವ ಮನುಷ್ಯನು ಅಗತ್ಯಕ್ಕಿಂತ ಹೆಚ್ಚು ಒಳ್ಳೆಯವನಾಗುತ್ತಾನೋ ಆತನು ನಂತರ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡುತ್ತಾನೆ. ಹೆಚ್ಚು ಒಳ್ಳೆಯವರಾಗುವುದರಿಂದ ನಮಗೆ ನಷ್ಟವಾಗುತ್ತದೆ. ನೀವು ಎಲ್ಲಾ ರಾಜಿಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ, ಏಕೆಂದರೆ ನೀವು ಒಳ್ಳೆಯವರಾಗಿದ್ದೀರಿ. ಮತ್ತು ಹಲವು ಬಾರಿ ಜನರು ನಿಮ್ಮನ್ನು ಮರೆತು ಬಿಡುತ್ತಾರೆ. ಅವರಿಗೆ ಕೆಲಸ ಬಿದ್ದಾಗ ನೀವೇ ಮೊದಲು ಅವರಿಗೆ ನೆನಪಾಗುತ್ತೀರಿ. ಯಾರು ಮುಗ್ಧರಾಗಿರುತ್ತಾರೋ, ಯಾರ ಹೃದಯವೂ ಶುದ್ಧವಾಗಿರುತ್ತದೆಯೋ ಅಂತಹ ಜನರ ಲಾಭವನ್ನು ಈ ಜಗತ್ತು ಬಹಳಷ್ಟು ಪಡೆದುಕೊಳ್ಳುತ್ತದೆ. ಒಂದು ವೇಳೆ ಯಾರೂ ನಿಮ್ಮ ಲಾಭವನ್ನು ಪಡೆದುಕೊಳ್ಳಬಾರದು ಎಂದು ನೀವು ಬಯಸುವುದಾದರೆ ಜೀವನದಲ್ಲಿ ಒಂದು ನಿಯಮವನ್ನು ಮಾಡಿಕೊಳ್ಳಿ. ಯಾರು ಹೇಗಿರುತ್ತಾರೋ ಅವರೊಂದಿಗೆ ಹಾಗೆಯೇ ನಡೆದುಕೊಳ್ಳಿರಿ. ಏಕೆಂದರೆ ಜನರು ನಿಮ್ಮ ಒಳ್ಳೆಯತನ ಮತ್ತು ನಿಮ್ಮ ಮುಗ್ಧತೆಯನ್ನು ದುರ್ಬಲತೆ ಎಂದು ಭಾವಿಸಲು ಪ್ರಾರಂಭಿಸುತ್ತಾರೆ ಮತ್ತು ಇದರಿಂದ ನಿಮಗೆ ಮಾತ್ರ ತೊಂದರೆಯಾಗುವುದು. ಒಳ್ಳೆಯ ಜನರು ಯಾವಾಗಲೂ ಇತರರಿಗೆ ತೊಂದರೆಯಾಗಬಾರದೆಂದು ಬಹಳಷ್ಟು ಗಮನವನ್ನು ಇಡುತ್ತಾರೆ. ಆದರೆ ಈ ಪ್ರಪಂಚವು ಹೀಗೆ ಯೋಚಿಸುವುದಿಲ್ಲ. ಅದು ಕೇವಲ ತನ್ನ ಸ್ವಾರ್ಥವನ್ನು ಮಾತ್ರ ನೋಡುತ್ತದೆ. ಆದ್ದರಿಂದ ಒಳ್ಳೆಯವರಾಗಿರಿ. ಆದರೆ ಯಾರ ಮೇಲೆಯೂ ಕಣ್ಣು ಮುಚ್ಚಿ ನಂಬಿಕೆಯನ್ನು ಇಡಬೇಡಿ. ನಿಮ್ಮೊಂದಿಗೆ ನಿಜವಾಗಿಯೂ ಯಾರು ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಾರೆ ಮತ್ತು ಯಾರು ಚೆನ್ನಾಗಿ ನಟಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಸೂಕ್ಷ್ಮವಾಗಿ ಗಮನವಿಡಿ. 2ನೇ ಸಲಹೆ, ಜನರಿಗೆ ಬೇಡ ಎನ್ನಲು ಕಲಿಯಿರಿ. 2ನೇ ಸಲಹೆಯೆಂದರೆ ಜನರಿಗೆ ಬೇಡ ಎನ್ನಲು ಕಲಿಯಿರಿ. ಹಲವು ಬಾರಿ ನಾವು ನಮ್ಮ ಕೆಲಸವನ್ನು ಬಿಟ್ಟು ಇತರರಿಗೆ ಸಹಾಯ ಮಾಡಲು ತೊಡಗುತ್ತೇವೆ. ನಾವು ಅವರಿಗೆ ಬೇಡ ಎಂದು ಹೇಳಲು ಬಯಸುತ್ತೇವೆ. ಆದರೆ ಎದುರಿಗಿರುವವರು ನಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಎಂಬ ಭಯದಿಂದ ನಾವು ಬೇಡ ಎಂದು ಹೇಳಲು ಹಿಂಜರಿಯುತ್ತೇವೆ. ಅಥವಾ ಒಂದು ವೇಳೆ ನಾವು ಅವರಿಗೆ ನಿರಾಕರಿಸಿದರೆ ಎದುರಿಗಿರುವವರು ಏನು ಯೋಚಿಸುತ್ತಾರೆ ಎಂದು ನಾವು ಯೋಚಿಸುತ್ತೇವೆ. ಅವರಿಗೆ ನೋವಾಗುತ್ತದೆಯೇ ಎಂದು ನಾವು ಯೋಚಿಸುತ್ತೇವೆ. ಹೀಗೆ ಯೋಚಿಸಿ ನಾವು ಹೌದು ಎಂದು ಹೇಳುತ್ತೇವೆ ಮತ್ತು ನಂತರ ಪಶ್ಚಾತ್ತಾಪ ಪಡುತ್ತೇವೆ. ಒಂದು ವೇಳೆ ನೀವು ಜೀವನದಲ್ಲಿ ಸಂತೋಷವಾಗಿರಬೇಕಾಗಿದ್ದರೆ ಜನರಿಗೆ ಬೇಡ ಎಂದು ಹೇಳಲು ಕಲಿಯಬೇಕು. ಯಾರಾದರೂ ನಿಮ್ಮ ಬಳಿ ಏನನ್ನಾದರೂ ಕೇಳಲು ಬಂದರೆ ಅಥವಾ ನಿಮ್ಮ ಬಳಿ ಸಹಾಯವನ್ನು ಪಡೆಯಲು ಬಂದರೆ ಮತ್ತು ನೀವು ಅದನ್ನು ಮಾಡಲು ಇಷ್ಟಪಡದಿದ್ದರೆ ಚೆನ್ನಾಗಿ ಮತ್ತು ಸ್ಪಷ್ಟವಾಗಿ ನಿರಾಕರಿಸಿ. ಒಂದು ವೇಳೆ ಅವರು ನಿಮ್ಮ ನಿಜವಾದ ಸ್ನೇಹಿತರಾಗಿದ್ದರೆ ನೀವು ಬೇಡ ಎಂದು ಹೇಳಿದರೂ ಅವರು ಬೇಸರಪಡುವುದಿಲ್ಲ. ಅವರು ಅರ್ಥ ಮಾಡಿಕೊಳ್ಳುತ್ತಾರೆ, ಇವರಿಗೆ ಬೇರೆ ಕೆಲಸವಿದೆ, ಆದ್ದರಿಂದ ಅವರು ನನಗೆ ಸಹಾಯ ಮಾಡಲು ಬಯಸುತ್ತಿಲ್ಲ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. 3ನೇ ಸಲಹೆ, ಜನರನ್ನು ಸಂತೋಷಪಡಿಸುವುದನ್ನು ಬಿಟ್ಟುಬಿಡಿ. 3ನೇ ಸಲಹೆ, ಜನರನ್ನು ಸಂತೋಷಪಡಿಸುವುದನ್ನು ಬಿಟ್ಟುಬಿಡಿ. ಒಂದು ವೇಳೆ ನೀವು ಇತರರಿಗೆ ಸಂತೋಷವನ್ನು ನೀಡುವುದು ಒಳ್ಳೆಯ ವಿಷಯ ಎಂದು ಯೋಚಿಸುತ್ತಿದ್ದರೆ, ಆದರೆ ಹಲವು ಜನರು ತಮ್ಮ ಸಂತೋಷಗಳನ್ನು ಕಳೆದುಕೊಂಡು ಇತರರಿಗೆ ಸಂತೋಷವನ್ನು ನೀಡಲು ಪ್ರಯತ್ನಿಸುತ್ತಾರೆ. ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಸಂತೋಷಗಳನ್ನು ನಿರ್ಲಕ್ಷಿಸಿ ನೀವು ಇತರರಿಗೆ ಸಂತೋಷವನ್ನು ನೀಡಲು ಸಾಧ್ಯವಿಲ್ಲ. ನೀವು ಎಷ್ಟೇ ಇತರರಿಗೆ ಸಂತೋಷವನ್ನು ನೀಡಲು ಪ್ರಯತ್ನಿಸಿರಿ, ಇತರರಿಗೆ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿರಿ, ಆದರೂ ಜನರು ನಿಮ್ಮ ಬಗ್ಗೆ ಕೆಟ್ಟದ್ದನ್ನೇ ಮಾಡುತ್ತಾರೆ. ಕೇವಲ ಕೆಲವು ಜನರು ಮಾತ್ರ ನಿಮ್ಮೊಂದಿಗೆ ಇರುತ್ತಾರೆ.
ಆದ್ದರಿಂದ ಈ ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ. ಇತರರಿಗೆ ಸಂತೋಷವನ್ನು ನೀಡಿರಿ, ಆದರೆ ನಿಮ್ಮ ಸಂತೋಷಗಳನ್ನು ಕೊಂದಲ್ಲ. ಒಂದು ವೇಳೆ ನೀವು ಸಂತೋಷವನ್ನು ನೀಡಬೇಕಾಗಿದ್ದರಾ ಮೊದಲು ನಿಮ್ಮ ಆತ್ಮಕ್ಕೆ ಸಂತೋಷವನ್ನು ನೀಡಿ. ಈ ರೀತಿ ನೀವು ಎಲ್ಲರಿಗೂ ತಾನಾಗಿಯೇ ಸಂತೋಷವನ್ನು ನೀಡಲು ಸಾಧ್ಯವಾಗುತ್ತದೆ. 4ನೇ ಸಲಹೆ, ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. 4ನೇ ಸಲಹೆ, ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಯಾರು ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಿಲ್ಲವೋ ಅಂತಹ ಜನರನ್ನು ಮೂರ್ಖರನ್ನಾಗಿ ಮಾಡುವುದು ಬಹಳ ಸುಲಭ. ಹಲವು ಬಾರಿ ಜನರು ನಿಮ್ಮ ಭಾವನೆಗಳೊಂದಿಗೆ ಆಟವಾಡಿ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಾರೆ. ಇದರಿಂದ ಹಲವು ಬಾರಿ ಜನರು ನಿಮ್ಮ ಮುಂದೆ ದುಃಖಿಗಳಂತೆ ನಟಿಸುತ್ತಾರೆ ಮತ್ತು ನೀವು ಸತ್ಯವನ್ನು ತಿಳಿಯದೆ ಅವರ ಮೇಲೆ ನಂಬಿಕೆಯನ್ನಿಟ್ಟು ಅವರಿಗೆ ಸಹಾಯ ಮಾಡುತ್ತೀರಿ. ಸಾಮಾನ್ಯವಾಗಿ ಭಾವನೆಗಳ ಸುಳಿಯಲ್ಲಿ ಸಿಕ್ಕಿ ಮನುಷ್ಯನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ, ಏಕೆಂದರೆ ಆ ಸಮಯದಲ್ಲಿ ಮನುಷ್ಯನು ಬುದ್ಧಿಯಿಂದಲ್ಲ ಹೃದಯದಿಂದ ಆಲೋಚಿಸುತ್ತಾನೆ. ಮತ್ತು ಯಾರು ಮುಗ್ಧರಾಗಿರುತ್ತಾರೋ ಅವರ ಹೃದಯವು ಈಗಾಗಲೇ ಬಹಳ ಒಳ್ಳೆಯದಾಗಿರುತ್ತದೆ ಮತ್ತು ಹಲವು ಬಾರಿ ಅದರ ಪರಿಣಾಮವು ಬಹಳ ಕೆಟ್ಟದಾಗ ಇರುತ್ತದೆ. ಇದರಿಂದ ನಮಗೆ ಮುಂದೆ ನಷ್ಟವೂ ಆಗಬಹುದು. ಆದ್ದರಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಮತ್ತು ಯಾರಿಗಾದರೂ ಸಹಾಯ ಮಾಡುವ ಮೊದಲು ಆ ವ್ಯಕ್ತಿಯ ಬಗ್ಗೆ 10 ಬಾರಿ ತಿಳಿದುಕೊಳ್ಳಿ. 5ನೇ ಸಲಹೆ, ನಿಮ್ಮನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. 5ನೇ ಮತ್ತು ಅತ್ಯಂತ ಮಹತ್ವಪೂರ್ಣ ಸಲಹೆ, ನಿಮ್ಮನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಮುಗ್ಧ ಜನರು ಯಾವಾಗಲೂ ತಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಾರೆ. ಈ ಕಾರಣದಿಂದಾಗಿ ಅವರ ಆತ್ಮವಿಶ್ವಾಸವೂ ಕಡಿಮೆಯಾಗುತ್ತದೆ. ಒಂದು ವೇಳೆ ನಿಮ್ಮ ಆತ್ಮವಿಶ್ವಾಸವು ಕಡಿಮೆಯಾಗಿದ್ದರೆ ಇತರ ಜನರು ನಿಮ್ಮನ್ನು ಕಡಿಮೆ ಎಂದು ಪರಿಗಣಿಸುತ್ತಾರೆ. ಆದ್ದರಿಂದ ನಿಮ್ಮನ್ನು ಕಡಿಮೆ ಅಂದಾಜು ಮಾಡುವ ಅಭ್ಯಾಸವಿದ್ದರೆ ಅದನ್ನು ತಕ್ಷಣವೇ ಬಿಟ್ಟುಬಿಡಿ. ಮತ್ತು ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ, ನಿಮ್ಮಲ್ಲಿ ಎಷ್ಟು ಶಕ್ತಿಯಿದೆ, ಎಷ್ಟು ಸಾಮರ್ಥ್ಯವಿದೆ, ಎಷ್ಟು ಯೋಗ್ಯತೆ ಇದೆ ಎಂಬುದನ್ನು ನೀವು ನಿಮ್ಮನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಾಗ ಮಾತ್ರ ತಿಳಿಯಲು ಸಾಧ್ಯ. ಮತ್ತು ನಿಮ್ಮನ್ನು ಎಂದಿಗೂ ಯಾರಿಂದಲೂ ಕಡಿಮೆ ಎಂದು ತಿಳಿಯಬೇಡಿ. ಈ ಜಗತ್ತಿನಲ್ಲಿ ಯಾವ ಕೆಲಸವಿದೆ ಅದನ್ನು ನೀವು ಮಾಡಲು ಸಾಧ್ಯವಿಲ್ಲ. ಕೇವಲ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ನಿಮ್ಮ ನ್ಯೂನತೆಗಳ ಬಗ್ಗೆ ತಿಳಿದ ನಂತರ ಯಾರೊಬ್ಬರು ನಿಮ್ಮ ಲಾಭವನ್ನು ಪಡೆಯಲು ಅವಕಾಶವನ್ನು ನೀಡಬೇಡಿ. ಆದ್ದರಿಂದ ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ ನೀವು ಏನು ಮಾಡಬಹುದು ಎಂಬುದನ್ನು ಈ ಜಗತ್ತಿಗೆ ತೋರಿಸಿಕೊಡಿ. 6ನೇ ಸಲಹೆ, ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. 6ನೇ ಸಲಹೆ, ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನ ಜೀವನದ ನಿರ್ಧಾರಗಳನ್ನು ಎಂದಿಗೂ ಗಡಿಬಿಡಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ. ಅವನು 10 ಬಾರಿ ಯೋಚಿಸಿ ತನ್ನ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಏಕೆಂದರೆ ಹಲವು ಬಾರಿ ನಾವು ಅವಸರದಲ್ಲಿ ಮಾಡುವ ಕೆಲಸದ ಫಲಿತಾಂಶವು ಉತ್ತಮವಾಗಿರುವುದಿಲ್ಲ ಮತ್ತು ನಂತರ ನಾವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆ ಸಮಯದಲ್ಲಿ ನಾನು ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ದರೆ ಎನ್ನುವ ಭಾವನೆ ಬರುತ್ತದೆ. ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರಿಂದ ತಪ್ಪು ಆಗಬಹುದು. ಆದರೆ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ನಿರ್ಧಾರ ತೆಗೆದುಕೊಳ್ಳಲು ಪ್ರಯತ್ನಿಸಿ. ಏಕೆಂದರೆ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ನೀವು ಎಂದಿಗೂ ತಪ್ಪು ಮಾಡುವುದಿಲ್ಲ ಮತ್ತು ಶಾಂತ ಮನಸ್ಸಿನಿಂದ ತೆಗೆದುಕೊಂಡ ನಿರ್ಧಾರಗಳು ನಿಮಗೆ ಮುಂದೆ ಲಾಭವನ್ನು ಮಾತ್ರ ನೀಡುತ್ತವೆ. 7ನೇ ಸಲಹೆ, ಯಾವಾಗಲೂ ಇತರರ ತಪ್ಪುಗಳಿಂದ ಕಲಿಯಿರಿ. 7ನೇ ಸಲಹೆ, ಯಾವಾಗಲೂ ಇತರರ ತಪ್ಪುಗಳಿಂದ ಕಲಿಯಿರಿ. ಮನುಷ್ಯನು ಇತರರ ತಪ್ಪುಗಳಿಂದ ಖಂಡಿತವಾಗಿಯೂ ಕಲಿಯಬೇಕು ಎಂಬ ಗಾದೆಯನ್ನು ನೀವು ಖಂಡಿತವಾಗಿಯೂ ಕೇಳಿರಬೇಕು. ಏಕೆಂದರೆ ನಾವೇ ತಪ್ಪುಗಳನ್ನು ಮಾಡಿ ನಂತರ ಅದರಿಂದ ಕಲಿಯಲು ನಮ್ಮ ಜೀವನವು ಅಷ್ಟೊಂದು ದೊಡ್ಡದಾಗಿಲ್ಲ. ನೀವು ಇತರರ ತಪ್ಪುಗಳಿಂದ ಕಲಿಯಲು ಸಾಧ್ಯವಾದಾಗ ನೀವೇ ತಪ್ಪು ಮಾಡಿ ಏಕೆ ನಷ್ಟ ಮಾಡಿಕೊಳ್ಳಬೇಕು? ಯಾವಾಗಲೂ ನಿಮ್ಮ ಕಣ್ಣು ಮತ್ತು ಮನಸ್ಸನ್ನು ತೆರೆದಿಡಿ ಮತ್ತು ನಿಮ್ಮ ಆಲೋಚನೆಯನ್ನು ಸ್ವಲ್ಪ ತೀಕ್ಷ್ಣಗೊಳಿಸಿ. ಸಮಯ ಕಳೆದ ನಂತರ ಈ ವಿಷಯವು ಹಲವು ಜನರಿಗೆ ಅರ್ಥವಾಗುತ್ತದೆ. ಆದರೆ ಆ ಸಮಯದಲ್ಲಿ ಈ ಮಾಹಿತಿಯಿಂದ ಏನು ಮಾಡಬೇಕು? ಆದರೆ ನಾವು ಇತರರ ತಪ್ಪುಗಳಿಂದಲೂ ಕಲಿಯಬೇಕು ಎಂಬುದನ್ನು ನೀವು ಬಹಳ ಬೇಗನೆ ಅರ್ಥಮಾಡಿಕೊಳ್ಳಬೇಕು. ಉದಾಹರಣೆಗೆ, ನಿಮ್ಮ ಒಬ್ಬ ಸ್ನೇಹಿತನು ನಂಬಿಕೆಯಿಲ್ಲದೆ ಯಾರಿಗೋ ಹಣವನ್ನು ಸಾಲವಾಗಿ ನೀಡಿದನು. ಆದರೆ ನಿಮ್ಮ ಸ್ನೇಹಿತನಿಗೆ ಹಣದ ಅಗತ್ಯವಿದ್ದಾಗ ಆ ವ್ಯಕ್ತಿಯು ಸಮಯಕ್ಕೆ ಸರಿಯಾಗಿ ಹಣವನ್ನು ನೀಡಲು ನಿರಾಕರಿಸಿದನು. ಇದರಿಂದ ನಿಮ್ಮ ಸ್ನೇಹಿತನಿಗೆ ನಷ್ಟವಾಯಿತು, ಏಕೆಂದರೆ ಅವನು ಮುಂದೆ ಏನಾಗುತ್ತದೆ ಎಂದು ಯೋಚಿಸದೆ ಯಾರಿಗೋ ಹಣವನ್ನು ಸಾಲವಾಗಿ ನೀಡಿದನು. ಈಗ ನೀವು ಇದರಿಂದ ಪಾಠ ಕಲಿಯಬೇಕು. ಯಾರಿಗಾದರೂ ಹಣವನ್ನು ನೀಡುವ ಮೊದಲು ಖಂಡಿತವಾಗಿಯೂ ಮುಂದೆ ಏನಾಗುತ್ತದೆ ಎಂದು ಯೋಚಿಸಬೇಕು. 8ನೇ ಸಲಹೆ, ನಿಮ್ಮನ್ನು ಎಂದಿಗೂ ದುರ್ಬಲರೆಂದು ತಿಳಿಯಬೇಡಿ. 8ನೇ ಸಲಹೆ, ನಿಮ್ಮನ್ನು ಎಂದಿಗೂ ದುರ್ಬಲರೆಂದು ತಿಳಿಯಬಾರದು. ಏಕೆಂದರೆ ನೀವು ಹೇಗೆ ಯೋಚಿಸುತ್ತೀರೋ ಹಾಗೆಯೇ ಆಗುತ್ತೀರಿ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ನಮ್ಮ ವಿಚಾರಗಳೇ ನಮ್ಮ ಯಶಸ್ಸು ಮತ್ತು ವೈಫಲ್ಯಕ್ಕೆ ಜವಾಬ್ದಾರಿಯಾಗಿರುತ್ತವೆ. 2ನೇ ವಿಷಯವೇನೆಂದರೆ, ಒಂದು ವೇಳೆ ನೀವು ನಿಮ್ಮನ್ನು ದುರ್ಬಲ ಎಂದು ತಿಳಿದರೆ ಸುತ್ತಮುತ್ತಲಿನ ಜನರು ನಿಮಗೆ ಇನ್ನೂ ಹೆಚ್ಚು ದುರ್ಬಲರೆಂದು ಭಾವಿಸುತ್ತಾರೆ. ನೀವು ಒಳಗಿನಿಂದ ದುರ್ಬಲರಾಗಿದ್ದರೂ ಸಹ ಹೊರಗೆ ಅದನ್ನು ತೋರಿಸಬೇಡಿ. ಏಕೆಂದರೆ ಯಶಸ್ಸಿಗೆ ಚಪ್ಪಾಳೆ ತಟ್ಟುವವರು ಕಡಿಮೆ ಮತ್ತು ದುರ್ಬಲತೆಗಳ ಮೇಲೆ ದೋಷಗಳನ್ನು ಹುಡುಕುವವರು ಹೆಚ್ಚು ಸಿಗುತ್ತಾರೆ. 9ನೇ ಸಲಹೆ, ಬೇರೆಯವರ ಸಲಹೆಯಿಂದ ನಿಮ್ಮ ನಿರ್ಧಾರವನ್ನು ಬದಲಾಯಿಸಬೇಡಿ. 9ನೇ ಮತ್ತು ಅತ್ಯಂತ ಮಹತ್ವಪೂರ್ಣ ಸಲಹೆ, ಬೇರೆಯವರ ಸಲಹೆಯನ್ನು ಪಡೆದುಕೊಂಡು ನಿಮ್ಮ ನಿರ್ಧಾರವನ್ನು ಬದಲಾಯಿಸಬೇಡಿ.
ಉದಾಹರಣೆಗೆ, ನೀವು ಯಾವುದಾದರೂ ಕೆಲಸವನ್ನು ಮಾಡುತ್ತಿದ್ದೀರಿ ಮತ್ತು ನೀವು ಆ ಕೆಲಸದಲ್ಲಿ ಹೊಸಬರು. ನೀವು ಹೊಸಬರಾಗಿದ್ದರೆ ಸಹಜವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಜನರ ಸಲಹೆಯನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳುತ್ತೀರಿ. ಆದರೆ ಜಗತ್ತಿನಲ್ಲಿ ಬಹಳ ಕಡಿಮೆ ಜನರು ಮಾತ್ರ ನೀವು ಮುಂದೆ ಹೋಗುವುದನ್ನು ನೋಡಿ ಸಂತೋಷಪಡುತ್ತಾರೆ. ಯಾರು ನೀವು ಮುಂದೆ ಹೋಗುವುದನ್ನು ನೋಡಿ ಸಂತೋಷಪಡಲು ಸಾಧ್ಯವಿಲ್ಲವೋ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಹೇಗೆ ನೀಡಲು ಸಾಧ್ಯ? ನೀವು ಜೀವನದಲ್ಲಿ ಮುಂದೆ ಸಾಗಲು ಈ ಸಲಹೆಯನ್ನು ಯಾವಾಗಲೂ ಪಾಲಿಸಿ. ಇತರರ ಸಲಹೆಯನ್ನು ತೆಗೆದುಕೊಳ್ಳದೆ ನಿಮ್ಮ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಿರಿ ಮತ್ತು ಮುಂದೆ ಸಾಗಿರಿ. ಜಗತ್ತು ಏನೂ ಯೋಚಿಸುತ್ತದೆ ಎಂಬುದರ ಬಗ್ಗೆ ವಿಚಾರ ಮಾಡದೆ ನೀವು ಮುಂದೆ ಸಾಗಬೇಕು. ಜಗತ್ತು ನಿಮ್ಮನ್ನು ಎಷ್ಟು ಹೆದರಿಸಿ ಹಿಂದೆ ಮಾಡಬೇಕೆಂದು ಬಯಸಿದರೂ ಈ ಭಯವನ್ನು ನಿರ್ಲಕ್ಷಿಸಿ ನೀವು ಮುಂದೆ ಸಾಗಬೇಕು. ನೀವು ಯಾವುದಾದರೂ ಒಳ್ಳೆಯ ಕೆಲಸವನ್ನು ಮಾಡಲು ಒಂದು ಯೋಜನೆಯನ್ನು ಮಾಡಿದಾಗ ಮತ್ತು ಯಾರಾದರೂ ನಿಮ್ಮೊಂದಿಗೆ ಈ ಕೆಲಸವು ಕಷ್ಟಕರವಾಗಿದೆ ಎಂದು ಹೇಳಿದರೆ ಅವರನ್ನು ತಪ್ಪು ಎಂದು ಸಾಬೀತುಪಡಿಸಲು ಮುಂದೆ ಸಾಗಿರಿ. ಅಂತಿಮ ಸಲಹೆ: ಯಾವಾಗಲೂ ಒಳ್ಳೆಯ ಜನರೊಂದಿಗೆ ಇರಿ. ಮತ್ತು ಅಂತಿಮ ಸಲಹೆ ಏನೆಂದರೆ, ಯಾವಾಗಲೂ ಒಳ್ಳೆಯ ಜನರೊಂದಿಗೆ ಇರಿ. ಒಂದು ಗಾದೆಯನ್ನು ನೀವು ಖಂಡಿತವಾಗಿಯೂ ಕೇಳಿರಬೇಕು. ಒಂದು ವೇಳೆ ನೀವು ಮದ್ಯದ ಅಂಗಡಿಯಲ್ಲಿ ಹಾಲು ಕುಳಿತು ಕುಡಿದರೂ ಸಹ ಜನರು ನಿಮ್ಮನ್ನು ಕುಡುಕರೆಂದು ಹೇಳುತ್ತಾರೆ. ಒಂದು ವೇಳೆ ನೀವು ದೇವಸ್ಥಾನದಲ್ಲಿ ಕುಳಿತು ನೀರನ್ನು ಕುಡಿದರೂ ಸಹ ನಿಮಗೆ ಸಂತನ ಸ್ಥಾನಮಾನವನ್ನು ನೀಡಲಾಗುತ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಜನರ ಸಹವಾಸವು ಬಹಳ ಮುಖ್ಯ. ನೀವು ಯಾರೊಂದಿಗೆ ಇರುತ್ತೀರಿ, ಯಾರೊಂದಿಗೆ ಒಡನಾಡುತ್ತೀರಿ, ನಿಮ್ಮ ವ್ಯಕ್ತಿತ್ವವು ಹಾಗೆಯೇ ರೂಪುಗೊಳ್ಳುತ್ತದೆ. ಆದ್ದರಿಂದ ಯಾವಾಗಲೂ ಒಳ್ಳೆಯ ಜನರೊಂದಿಗೆ ಇರಬೇಕು. ಒಳ್ಳೆಯ ಜನರೊಂದಿಗೆ ಇರುವುದರಿಂದ ನೀವು ಮುಂದೆ ಹೋಗಬಹುದು. ನೀವು ಯಾವ ವ್ಯಕ್ತಿಗಳೊಂದಿಗೆ ಇರುತ್ತೀರೋ ಅವರಂತೆಯೇ ನಿಮ್ಮ ಭವಿಷ್ಯವೂ ಇರುತ್ತದೆ. ಆದ್ದರಿಂದ ನಿಮ್ಮ ಸ್ನೇಹಿತರನ್ನು ಆಲೋಚಿಸಿ ಮಾಡಿರಿ. ರೈತನ ಕಥೆ, ಅವಕಾಶದ ಪಾಠ. ಒಂದು ಸಮಯದ ಮಾತಿದು. ಆಫ್ರಿಕಾ ಖಂಡದಲ್ಲಿ ಹಲವು ವಜ್ರದ ಗಣಿಗಳ ಹುಡುಕಾಟವು ನಡೆದಿತ್ತು. ಅಲ್ಲಿಂದ ಬಹಳಷ್ಟು ವಜ್ರಗಳು ದೊರೆತಿದ್ದವು. ಅಲ್ಲಿನ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಒಬ್ಬ ರೈತನು ಯಾವಾಗಲೂ ಆ ಜನರ ಕಥೆಗಳನ್ನು ಕೇಳುತ್ತಿದ್ದನು. ಯಾರು ವಜ್ರದ ಗಣಿಯನ್ನು ಹುಡುಕಿ ಹಣವನ್ನು ಸಂಪಾದಿಸಿ ಶ್ರೀಮಂತರಾಗಿದ್ದರು. ಅವನೂ ಸಹ ವಜ್ರದ ಗಣಿಯನ್ನು ಹುಡುಕಿ ಶ್ರೀಮಂತನಾಗಲು ಬಯಸಿದ್ದನು. ಒಂದು ದಿನ ಶ್ರೀಮಂತನಾಗುವ ಕನಸನ್ನು ನನಸು ಮಾಡಲು ಅವನು ತನ್ನ ಹೊಲವನ್ನು ಮಾರಿದನು ಮತ್ತು ವಜ್ರದ ಗಣಿಯ ಹುಡುಕಾಟದಲ್ಲಿ ಹೊರಟನು. ಆಫ್ರಿಕಾದ ಬಹುತೇಕ ಎಲ್ಲಾ ಸ್ಥಳಗಳನ್ನು ಹುಡುಕಿದ ನಂತರವೂ ಅವನಿಗೆ ವಜ್ರದ ಸುಳಿವು ಸಹ ಸಿಗಲಿಲ್ಲ. ಸಮಯ ಕಳೆದಂತೆ ಅವನ ಆತ್ಮವಿಶ್ವಾಸವೂ ಕುಸಿಯಿತು. ಅವನ ಶ್ರೀಮಂತನಾಗುವ ಕನಸು ಭಗ್ನವಾಗುತ್ತಿರುವುದು ಅವನಿಗೆ ಕಾಣಿಸಿತು. ಅವನು ತುಂಬಾ ಹತಾಶನಾದನು. ಅವನ ಜೀವನದ ಆಸೆಯೇ ಕೊನೆಗೊಂಡಿತು. ಒಂದು ದಿನ ಅವನು ನದಿಗೆ ಹಾರಿ ತನ್ನ ಪ್ರಾಣವನ್ನು ತೆಗೆದುಕೊಂಡನು. ಈ ನಡುವೆ ಮೊದಲಿಗ ರೈತನಿಂದ ಅವನ ಹೊಲವನ್ನು ಖರೀದಿಸಿದ್ದ ಎರಡನೇ ರೈತನು ಒಂದು ದಿನ ಹೊಲದ ಮಧ್ಯದಲ್ಲಿ ಹರಿಯುತ್ತಿದ್ದ ಸಣ್ಣ ನದಿಯ ಬಳಿ ಹೋದನು. ನದಿಯ ನೀರಿನಲ್ಲಿ ಅವನಿಗೆ ಕಾಮನಬಿಲ್ಲಿನಂತಹ ಬೆಳಕು ಹೊರಹೊಮ್ಮುವುದು ಕಾಣಿಸಿತು. ಅವನು ಗಮನವಿಟ್ಟು ನೋಡಿದಾಗ ನದಿಯ ದಡದಲ್ಲಿ ಒಂದು ಕಲ್ಲಿನ ಮೇಲೆ ಸೂರ್ಯನ ಕಿರಣಗಳು ಬಿದ್ದಿದ್ದರಿಂದ ಅದು ಹೊಳೆಯುತ್ತಿತ್ತು. ರೈತನು ಬಾಗಿ ಆ ಕಲ್ಲನ್ನು ಎತ್ತಿಕೊಂಡನು ಮತ್ತು ಅದನ್ನು ಮನೆಗೆ ತೆಗೆದುಕೊಂಡು ಬಂದನು. ಅದು ಒಂದು ಸುಂದರವಾದ ಕಲ್ಲಾಗಿತ್ತು. ಅವನು ಅದನ್ನು ಅಲಂಕಾರಕ್ಕಾಗಿ ಇಟ್ಟುಕೊಂಡನು ಮತ್ತು ಅದನ್ನು ಮನೆಯಲ್ಲಿ ಅಲಂಕರಿಸಿದನು. ಹಲವು ದಿನಗಳವರೆಗೆ ಆ ಕಲ್ಲು ಅವನ ಮನೆಯಲ್ಲಿ ಅಲಂಕೃತವಾಗಿತ್ತು. ಒಂದು ದಿನ ಅವನ ಮನೆಗೆ ಒಬ್ಬ ಸ್ನೇಹಿತನು ಬಂದನು. ಅವನು ಆ ಕಲ್ಲನ್ನು ನೋಡಿದಾಗ ಆಶ್ಚರ್ಯಚಕಿತನಾದನು. ಅವನು ರೈತನನ್ನು ಕೇಳಿದನು, ಸ್ನೇಹಿತ, ನಿನಗೆ ಈ ಕಲ್ಲಿನ ಬೆಲೆ ತಿಳಿದಿದೆಯೇ? ರೈತನು ಉತ್ತರ ನೀಡಿದನು, ಇಲ್ಲ, ನನ್ನ ಪ್ರಕಾರ ಇದು ವಜ್ರ. ಬಹುಶಃ ಇದುವರೆಗೂ ಹುಡುಕಲಾದ ವಜ್ರಗಳಲ್ಲಿ ಇದು ಅತ್ಯಂತ ದೊಡ್ಡ ವಜ್ರವಾಗಿರಬಹುದು. ಈ ವಿಷಯವನ್ನು ನಂಬುವುದು ರೈತನಿಗೆ ಕಷ್ಟಕರವಾಗಿತ್ತು. ಅವನು ತನ್ನ ಸ್ನೇಹಿತನಿಗೆ ತಿಳಿಸಿದನು, ಈ ಕಲ್ಲು ನನಗೆ ನನ್ನ ಹೊಲದ ನದಿಯ ದಡದಲ್ಲಿ ಸಿಕ್ಕಿದೆ. ಅಲ್ಲಿ ಇದೇ ರೀತಿಯ ಕಲ್ಲುಗಳು ಇನ್ನೂ ಇರಬಹುದು. ಇಬ್ಬರೂ ಹೊಲವನ್ನು ತಲುಪಿದರು ಮತ್ತು ಅಲ್ಲಿಂದ ಕೆಲವು ಕಲ್ಲುಗಳನ್ನು ಮಾದರಿಯ ರೂಪದಲ್ಲಿ ಆರಿಸಿಕೊಂಡರು. ನಂತರ ಅವುಗಳನ್ನು ಪರೀಕ್ಷೆಗೆ ಕಳುಹಿಸಲಾಯಿತು. ಪರೀಕ್ಷಾ ವರದಿಯು ಬಂದಾಗ ರೈತನ ಸ್ನೇಹಿತನ ಮಾತು ನಿಜವಾಯಿತು. ಆ ಕಲ್ಲುಗಳು ವಜ್ರಗಳೇ ಆಗಿದ್ದವು. ಆ ಹೊಲದಲ್ಲಿ ವಜ್ರಗಳ ಭಂಡಾರವೇ ಇತ್ತು. ಈಗ ಅದು ಆ ಸಮಯದವರೆಗೂ ಹುಡುಕಲ್ಪಟ್ಟ ಅತ್ಯಂತ ಬೆಲೆ ಬಾಳುವ ವಜ್ರದ ಗಣಿಯಾಗಿತ್ತು. ಎರಡನೇ ರೈತನು ಆ ಗಣಿಯ ಕಾರಣದಿಂದ ಶ್ರೀಮಂತನಾದನು. ಮೊದಲನೇ ರೈತನು ಊರೂರು ಅಲೆದಾಡಿದನು ಮತ್ತು ಕೊನೆಗೆ ಪ್ರಾಣವನ್ನು ತ್ಯಜಿಸಿದನು. ಆದರೆ ವಜ್ರದ ಗಣಿಯು ಅವನದೇ ಹೊಲದಲ್ಲಿ ಅವನ ಕಾಲುಗಳ ಕೆಳಗೆ ಇತ್ತು. ಸ್ನೇಹಿತರೆ, ಈ ಕಥೆಯಿಂದ ನಾವು ಈ ಪಾಠವನ್ನು ಕಲಿಯುತ್ತೇವೆ. ಈ ಕಥೆಯಲ್ಲಿ ವಜ್ರಗಳು ಮೊದಲನೇ ರೈತನ ಕಾಲುಗಳ ಕೆಳಗೆ ಇದ್ದವು, ಆದರೆ ಅವನು ಅವುಗಳನ್ನು ಗುರುತಿಸಲಿಲ್ಲ ಮತ್ತು ಅವುಗಳ ಹುಡುಕಾಟದಲ್ಲಿ ಅಲೆದಾಡುತ್ತಿದ್ದನು. ಹಾಗೆಯೇ ನಾವು ಸಹ ಯಶಸ್ಸನ್ನು ಪಡೆಯಲು ಉತ್ತಮ ಅವಕಾಶಗಳ ಹುಡುಕಾಟದಲ್ಲಿ ಅಲೆದಾಡುತ್ತಿರುತ್ತೇವೆ. ನಮ್ಮ ಸುತ್ತಮುತ್ತಲೇ ಅಡಗಿರುವ ಆ ಅವಕಾಶಗಳನ್ನು ನಾವು ಗುರುತಿಸುವುದಿಲ್ಲ, ಅಥವಾ ಗುರುತಿಸಿದರೂ ಸಹ ಅವುಗಳಿಗೆ ಮಹತ್ವವನ್ನು ನೀಡುವುದಿಲ್ಲ. ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಬುದ್ಧಿವಂತಿಕೆಯಿಂದ ಮತ್ತು ಪರಿಶೀಲನೆಯಿಂದ ಆ ಅವಕಾಶಗಳನ್ನು ಗುರುತಿಸುವ ಅವಶ್ಯಕತೆಯಿದೆ ಮತ್ತು ತಾಳ್ಮೆಯಿಂದ ನಿರಂತರವಾಗಿ ಕಾರ್ಯ ಮಾಡುವ ಅವಶ್ಯಕತೆಯಿದೆ. 8ನೇ ಉಪದೇಶ: ಜನರು ಏನು ಹೇಳುತ್ತಾರೆ ಎಂಬ ಚಿಂತೆ. ಯಶಸ್ಸು ಎಂದಿಗೂ ಕೇವಲ ಪ್ರಯತ್ನದಿಂದ ಮಾತ್ರ ಸಿಗುತ್ತದೆ. ಏಕೆಂದರೆ ಇಂದಿನ ಪ್ರೇರಣಾ ಭಾಷಣಕಾರರು ಹೀಗೆ ಹೇಳುತ್ತಾರೆ:
ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಚಿಂತೆ ಮಾಡಬೇಡಿ. ಜನರಿಗೆ ಹೇಳುವುದು ಕೆಲಸ. ಆದರೆ ಜಗತ್ತಿನ ಅತಿ ದೊಡ್ಡ ಪ್ರೇರಣಾ ಭಾಷಣಕಾರರು ಅಂದರೆ ಸ್ವಯಂ ಶ್ರೀಕೃಷ್ಣನು ಮಹಾಭಾರತದಲ್ಲಿ ಅರ್ಜುನನು ಹೀಗೆ ಹೇಳಿದಾಗ, ಹೇ ಮಾಧವ, ಇವರೆಲ್ಲರೂ ನನ್ನ ಚಿಕ್ಕಪ್ಪಂದಿರು, ನನ್ನ ಗುರುಗಳು. ನಾನು ಇವರನ್ನು ಕೊಲ್ಲಲು ಸಾಧ್ಯವಿಲ್ಲ. ನಾನು ಯುದ್ಧ ಮಾಡುವುದಿಲ್ಲ. ಆಗ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ಹೇ ಪಾರ್ಥ, ಮನಸ್ಸಿನ ಈ ದೌರ್ಬಲ್ಯವನ್ನು ತ್ಯಜಿಸು. ನಪುಂಸಕತ್ವವನ್ನು ಪಡೆಯಬೇಡ. ಗಾಂಡೀವವನ್ನು ಎತ್ತು ಮತ್ತು ಯುದ್ಧ ಮಾಡು. ಏಕೆಂದರೆ ಒಂದು ವೇಳೆ ನೀನು ಈ ಯುದ್ಧಭೂಮಿಯಲ್ಲಿ ಬಂದು ಯುದ್ಧ ಮಾಡದಿದ್ದರೆ ಜನರು ಯುಗಾಂತರಗಳವರೆಗೆ ನಿನ್ನನ್ನು ಹೇಡಿ ಮತ್ತು ಹೆದರುಬುಕ್ಕ ಎಂದು ಹೇಳುತ್ತಾರೆ. ಆದ್ದರಿಂದ ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ, ಒಂದು ವೇಳೆ ನೀನು ಯುದ್ಧ ಮಾಡದಿದ್ದರೆ ಜಗತ್ತು ನಿನ್ನನ್ನು ಹೇಡಿ ಎಂದು ಹೇಳುವುದು. ಇದರಿಂದ ನೀವೇ ಅರ್ಥ ಮಾಡಿಕೊಳ್ಳಬಹುದು, ಜನರು ಏನು ಹೇಳುತ್ತಾರೆ ಎಂಬ ವಿಷಯದ ಬಗ್ಗೆ ಚಿಂತೆ ಮಾಡಬೇಕು. ಏಕೆಂದರೆ ಒಂದು ವೇಳೆ ಯಾರಿಗಾದರೂ ಜನರು ತಪ್ಪು ಹೇಳುತ್ತಾರೆಂಬ ಭಯವಿಲ್ಲದಿದ್ದರೆ ಅವನು ತಪ್ಪು ಮತ್ತು ಅನೈತಿಕ ಕೆಲಸಗಳನ್ನು ಮಾಡುವ ಮೊದಲು ಯೋಚಿಸುವುದೇ ಇಲ್ಲ. ಆದ್ದರಿಂದ ಒಬ್ಬಿಬ್ಬರು ಜನರು ನಿಮಗೆ ಏನಾದರೂ ತಪ್ಪು ಹೇಳಿದರೆ ಅದನ್ನು ಕೇಳಬೇಡಿ. ಆದರೆ ಒಂದು ವೇಳೆ ಎಲ್ಲಾ ಜನರು ನಿಮ್ಮನ್ನು ತಪ್ಪು ಎಂದು ಹೇಳುತ್ತಿದ್ದರೆ ಆಗ ಜನರ ಕೆಲಸವೇ ಹೇಳುವುದು ಎಂದು ಹೇಳಬೇಡಿ. ನಿಮ್ಮೊಳಗೆ ಇಣುಕಿ ನೋಡಿ ಮತ್ತು ನೀವು ಎಲ್ಲಿ ತಪ್ಪು ಮಾಡುತ್ತಿದ್ದೀರಿ ಎಂಬುದನ್ನು ನೋಡಿರಿ. 9ನೇ ಉಪದೇಶ, ಯಶಸ್ಸು ಮತ್ತು ಜೀವನದ ಸತ್ಯ. ಆಲೋಚನೆಯಿಂದ ಯಾರೋ ಮಾಲೀಕನಾಗುತ್ತಾನೆ ಮತ್ತು ಯಾರೋ ನೌಕರನಾಗುತ್ತಾನೆ. ಮುಂದೂಡುವವರು ಜಗತ್ತಿನಲ್ಲಿ ಮುಂದೆ ಹೋಗುವುದಿಲ್ಲ. ಏನನ್ನಾದರೂ ಮಾಡುವವರು ಮುಂದೆ ಹೋಗುತ್ತಾರೆ. ಯಾರು ಸಮಯದೊಂದಿಗೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುತ್ತಾರೋ ಅವರೇ ತಮ್ಮ ರೀತಿಯಲ್ಲಿ ಜಗತ್ತನ್ನು ಬದಲಾಯಿಸಬಹುದು. ಜೀವನದಲ್ಲಿ ಪ್ರತಿಯೊಬ್ಬರೂ ಸೋಲುತ್ತಾರೆ. ಆದರೆ ಗೆಲ್ಲುವವನು ಆ ಸೋಲಿನಿಂದ ಕಲಿಯುವವನು. ಗೆಲ್ಲುವವರು ಮತ್ತು ಸೋಲುವವರ ನಡುವೆ ಇಷ್ಟೇ ವ್ಯತ್ಯಾಸವಿದೆ. ಸೋಲುವವರು ಸೋಲನ್ನು ಒಪ್ಪಿಕೊಂಡರು ಮತ್ತು ಗೆಲ್ಲುವವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಯಾರು ಇಂದಿನ ದಿನದಲ್ಲಿ ಕೆಲಸ ಮಾಡುತ್ತಾರೋ ಅವರೇ ಮುಂದೆ ಆಳುತ್ತಾರೆ. ನಿಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಆಗುವವರೆಗೂ ಕೆಲಸ ಮಾಡಿರಿ. ಯಾರು ತಮ್ಮ ಬಗ್ಗೆ ಭರವಸೆಯನ್ನು ಹೊಂದಿರುತ್ತಾರೋ ಆಗ ಭಯವೂ ಸಹ ಅವರಿಂದ ಹೆದರುತ್ತದೆ. ಈ ಜಗತ್ತಿನಲ್ಲಿ ನಿಮಗೆ ಎಲ್ಲವೂ ಸಿಗಬಹುದು, ಕೇವಲ ನಿಮಗೆ ಅದನ್ನು ಪಡೆಯುವ ಹಠ ಇರಬೇಕು. ಯಾರು ತಮ್ಮನ್ನು ತಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಬೇರೆ ಯಾರಿಂದಲೂ ಏನನ್ನೂ ತಿಳಿದುಕೊಳ್ಳುವ ಅಗತ್ಯವಿರುವುದಿಲ್ಲ. ನಿಮ್ಮ ಗೆಲ್ಲುವ ಸಾಧ್ಯತೆ ಉನ್ನತವಾಗಿದೆ. ಪ್ರಯತ್ನ ಮಾಡಿ ನೋಡಿ. ಯುದ್ಧವು ಕೇವಲ ನಿಮ್ಮ ವಿರುದ್ಧ ಮಾತ್ರ ಆಗಿರಬೇಕು. ಯಾವ ಮನುಷ್ಯನು ಹಠಮಾರಿಯಾಗಿರುತ್ತಾನೋ ಅವನಿಗೆ ಪ್ರತಿಯೊಂದು ಸ್ಥಾನವೂ ಸುಲಭ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಮ್ಮ ಗುರಿ ತಲುಪುವ ದಾರಿಯನ್ನು ನೀವೇ ರಚಿಸಿ. ಯಾರೋ ಕಾಯುವಿಕೆಯಲ್ಲಿ ಕುಳಿತುಕೊಳ್ಳಬೇಡಿ. ಸಮಯ ಮತ್ತು ಪರಿಸ್ಥಿತಿಗಳು ನಿಮ್ಮ ಮುಂದೆ ಬಾಗುವಂತಹ ಏನನ್ನಾದರೂ ಮಾಡಿ. ಏನನ್ನಾದರೂ ಸಾಧಿಸುವವರು ಯಾರಿಗಾಗಿಯೂ ಕಾಯುವುದಿಲ್ಲ. ಅವರು ಕೇವಲ ತಮ್ಮ ದಾರಿಯಲ್ಲಿ ಹೊರಟು ಹೋಗುತ್ತಾರೆ. ನಮ್ಮ ಜೀವನವು ಸೈಕಲ್ ಓಡಿಸುವಂತಿದೆ. ಸಮತೋಲನವನ್ನು ಕಾಯ್ದುಕೊಳ್ಳಲು ನಾವು ಸಾಗುತ್ತಲೇ ಇರಬೇಕು. ಯಾವಾಗಲೂ ಸಂತೋಷಗಳ ಮೇಲೆ ಹೂಡಿಕೆ ಮಾಡಿ. ನೀವು ಎಷ್ಟು ಹೆಚ್ಚು ಸಂತೋಷಗಳನ್ನು ಸಂಗ್ರಹಿಸುತ್ತೀರೋ ಅಷ್ಟು ಉತ್ತಮ ಅನುಭವವನ್ನು ಪಡೆಯುತ್ತೀರಿ. ಜೀವನದಲ್ಲಿ ಯಾವಾಗಲೂ ನಗಲು ಕಾರಣ ಸಿಗುವುದಿಲ್ಲ, ಆದರೆ ನಿಮ್ಮ ನಗು ಇತರರ ನಗುವಿಗೆ ಕಾರಣವಾಗುತ್ತದೆ. ಖಂಡಿತವಾಗಿಯೂ ಪ್ರತಿಯೊಂದು ದಿನವೂ ಉತ್ತಮವಾಗಿರುವುದಿಲ್ಲ, ಆದರೆ ಪ್ರತಿದಿನವೂ ಏನಾದರೂ ಒಳ್ಳೆಯದು ಖಂಡಿತವಾಗಿಯೂ ಇರುತ್ತದೆ. ನಿಮ್ಮ ಜೀವನವು ಎಷ್ಟು ಕೆಟ್ಟದಾಗಿ ಕಳೆದರೂ ಸಹ ನೀವು ಪ್ರತಿದಿನ ಬೆಳಿಗ್ಗೆ ಧನ್ಯವಾದ ಹೇಳಬೇಕು. ಏಕೆಂದರೆ ನಿಮ್ಮ ಬಳಿ ಜೀವನವಿದೆ. ಇತರರಿಗೆ ಸಣ್ಣ ಸಣ್ಣ ಸಹಾಯಗಳನ್ನು ಮಾಡುತ್ತಾಯಿರಿ. ಹಲವು ಬಾರಿ ಈ ಸಣ್ಣ ಸಣ್ಣ ಸಹಾಯಗಳು ಇತರರ ಹೃದಯದಲ್ಲಿ ದೊಡ್ಡ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. ನಾವು ಕುಳಿತಾಗ ನಾವು ಭಯವನ್ನು ಸೃಷ್ಟಿಸುತ್ತೇವೆ. ನಾವು ಕಾರ್ಯ ಮಾಡಿದಾಗ ನಾವು ಅದನ್ನು ದೂರ ಮಾಡುತ್ತೇವೆ. ನಿಮ್ಮ ಗುರಿ ಚಿಕ್ಕದಾಗಿದ್ದರೂ ಸಹ ನಿಮ್ಮ ಸಂಕಲ್ಪವು ಯಾವಾಗಲೂ ದೊಡ್ಡದಾಗಿರಲಿ. ಯಾವ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವಿರುತ್ತದೆಯೋ ಅವನು ಇತರರ ವಿಶ್ವಾಸವನ್ನು ಸಹ ಗಳಿಸುತ್ತಾನೆ. ಒಂದು ವೇಳೆ ನಿಮ್ಮ ಆಸೆಯು ಏನಾದರೂ ವಿಭಿನ್ನವಾಗಿ ಮಾಡುವುದಾಗಿದ್ದರೆ ಆಗ ಹೃದಯ ಮತ್ತು ಮನಸ್ಸಿನ ನಡುವೆ ಬಂಡಾಯವು ನ್ಯಾಯಸಮ್ಮತ. ಹೋರಾಟವು ಎಷ್ಟು ಕಷ್ಟಕರವಾಗಿರುತ್ತದೆಯೋ ಗೆಲುವು ಅಷ್ಟೇ ಅದ್ಭುತವಾಗಿರುವುದು. ಯಾವುದೇ ವ್ಯಕ್ತಿಯೂ ತನ್ನ ಕಾರ್ಯಗಳಿಂದ ಮಹಾನಾಗುತ್ತಾನೆ, ತನ್ನ ಜನನದಿಂದಲ್ಲ. ಅಹಂಕಾರವು ನೀವು ನಿಮ್ಮ ಮೇಲೆ ಮಾಡುವುದಾಗಲಿ, ಅಂದರೆ ಭೂಮಿಯಿಂದ ಏಳುವವರ ಹೆಸರು ಮಾತ್ರ ಆಕಾಶದವರೆಗೂ ಹರಡುತ್ತದೆ. ಯಶಸ್ವಿಯಾಗಲು ಸಿದ್ಧರಾಗಿರುವುದು ಬಹಳ ಮುಖ್ಯ. ಇತಿಹಾಸವನ್ನು ಬರೆಯಲು ಲೇಖನಿ ಬೇಕಿಲ್ಲ, ಧೈರ್ಯ ಬೇಕಾಗಿದೆ. ಯಾರು ತಮ್ಮೊಂದಿಗೆ ರಾಜಿ ಮಾಡಿಕೊಂಡಿಲ್ಲವೋ ಅವರೇ ಯಶಸ್ವಿಯಾಗುತ್ತಾರೆ. ಜೀವನದಲ್ಲಿ ಕೆಲಸ ಮಾಡಿ. ಜೀವನವನ್ನು ಸುಲಭ ಮಾಡಬೇಡಿ, ಅದನ್ನು ಮಹಾನ್ ಆಗಿ ಮಾಡಿ. ನಿಮ್ಮ ಆಲೋಚನೆ ಎಷ್ಟು ದೊಡ್ಡದಾಗಿರುತ್ತದೆಯೋ ನಿಮ್ಮ ಯಶಸ್ಸು ಅಷ್ಟೇ ದೊಡ್ಡದಾಗಿರುತ್ತದೆ. ನಿಮ್ಮ ಪ್ರಗತಿಯಲ್ಲಿ ಇಷ್ಟು ಸಮಯವನ್ನು ಹಾಕಿರಿ, ಆಗ ಬೇರೆಯವರನ್ನು ದೂಷಿಸಲು ಸಮಯವೇ ಸಿಗುವುದಿಲ್ಲ. ಸಮಯದೊಂದಿಗೆ ಬದಲಾಗಿ, ಅಥವಾ ಸಮಯವನ್ನು ಬದಲಾಯಿಸಲು ಕಲಿಯಿರಿ. ಬಲವಂತಗಳನ್ನು ದೂಷಿಸಬೇಡಿ. ಪ್ರತಿ ಪರಿಸ್ಥಿತಿಯಲ್ಲಿ ನಡೆಯಲು ಕಲಿಯಿರಿ. ನಿಮ್ಮಿಂದ ಆಗುವುದಿಲ್ಲ ಎಂದು ಯಾವ ಧ್ವನಿಯು ಹೇಳಿತ್ತೋ ಆ ಪ್ರತಿಯೊಂದು ಧ್ವನಿಯನ್ನು ಅಡಗಿಸಬೇಕು. ಪರಿಶ್ರಮ ಮಾಡಿ, ತಾಳ್ಮೆಯನ್ನು ಇಡಿ, ಭರವಸೆಯನ್ನಿಡಿ. ಯಾವುದು ನಿಮ್ಮದೋ ಅದು ನಿಮಗೆ ಸಿಕ್ಕೇ ಸಿಗುವುದು. ಕಲ್ಲಿನ ಹೊಡೆತಕ್ಕೆ ಗಾಜು ಒಡೆದು ಹೋಗುತ್ತದೆ. ಕಲ್ಲನ್ನು ಒಡೆಯುವ ಗಾಜನ್ನು ಹುಡುಕಿರಿ.
ಒಂದು ವೇಳೆ ನಿಮ್ಮ ಆದಾಯದ ಮೂಲ ಕೇವಲ ನಿಮ್ಮ ಸಂಬಳವಾಗಿದ್ದರೆ ಆಗ ಬಡತನದಿಂದ ಕೇವಲ ಒಂದು ಹೆಜ್ಜೆ ಮುಂದಿದ್ದೀರಿ. ನಿಮ್ಮ ಕನಸುಗಳ ಹಿಂದೆ ಇಷ್ಟು ಓಡಿರಿ. ಒಂದು ದಿನ ನಿಮ್ಮನ್ನು ಪಡೆಯುವುದು ಜನರಿಗೆ ಒಂದು ಕನಸಾಗಿ ಬಿಡುತ್ತದೆ. ವೈಫಲ್ಯದ ಧೈರ್ಯ ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಮುತ್ತುಗಳು ಎಂದಿಗೂ ತಾವಾಗಿ ದಡಕ್ಕೆ ಬರುವುದಿಲ್ಲ. ಅವುಗಳನ್ನು ಪಡೆಯಲು ಸಮುದ್ರಕ್ಕೆ ಇಳಿಯಲೇಬೇಕು. ನೀವು ಮೊದಲು ಎಂದಿಗೂ ಪಡೆಯದ ಏನನ್ನಾದರೂ ಪಡೆಯಲು ಬಯಸುವುದಾದರೆ ನೀವು ಮೊದಲು ಎಂದಿಗೂ ಮಾಡದ ಏನನ್ನಾದರೂ ಮಾಡಬೇಕಾಗುತ್ತದೆ. ನಿದ್ರೆಯೊಂದಿಗೆ ಇಷ್ಟು ಪ್ರೀತಿ ಇಡಬೇಡಿ. ಆಗ ಗುರಿಯೂ ಸಹ ಒಂದು ಕನಸಾಗಿ ಉಳಿದುಬಿಡುತ್ತದೆ. ಒಂದು ವೇಳೆ ನೀವು ಸಕಾರಾತ್ಮಕವಾಗಿ ಮಾತನಾಡಿದರೆ ನಿಮಗೆ ಎಲ್ಲವೂ ಸಕಾರಾತ್ಮಕವಾಗಿಯೇ ಕಾಣಿಸುತ್ತದೆ. ನಿಮ್ಮ ಮನಸ್ಸನ್ನು ಪ್ರತಿ ಪರಿಸ್ಥಿತಿಯಲ್ಲಿ ಒಳ್ಳೆಯದನ್ನು ನೋಡಲು ತರಬೇತಿ ನೀಡಿರಿ. ಒಂದು ವೇಳೆ ನೀವು ಕೆಟ್ಟ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಸಕಾರಾತ್ಮಕವಾಗಿ ಇಟ್ಟುಕೊಂಡರೆ ಅದು ನಿಮ್ಮ ಗೆಲುವು. ಒಂದು ವೇಳೆ ನೀವು ಮನಸ್ಸಿನಲ್ಲಿ ನಾನು ಇದನ್ನು ಮಾಡಬಲ್ಲೆ ಎಂದು ನಿರ್ಧರಿಸಿದರೆ ಅದರಲ್ಲಿಯೇ ನಿಮ್ಮ ಅರ್ಧ ಗೆಲುವು ಆಗಿಬಿಡುತ್ತದೆ. ನನ್ನ ಯಶಸ್ಸನ್ನು ನೋಡಿ ಬಹಳಷ್ಟು ಜನರು ಆಶ್ಚರ್ಯಚಕಿತರಾಗಿದ್ದಾರೆ. ಯಾರೂ ನನ್ನ ಕಾಲಿನ ಗುಳ್ಳೆಗಳನ್ನು ನೋಡಿಲ್ಲ. ಯಾವುದನ್ನು ಕಳೆದುಕೊಂಡಿದ್ದೀರೋ ಅದರ ಬಗ್ಗೆ ಎಂದಿಗೂ ಯೋಚಿಸಬೇಡಿ. ಯಾವುದು ಸಿಕ್ಕಿದೆಯೋ ಅದನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಒಂದು ವೇಳೆ ಯಶಸ್ಸನ್ನು ಪಡೆಯಬೇಕಾಗಿದ್ದರೆ ಎಂದಿಗೂ ಸಮಯ ಮತ್ತು ಪರಿಸ್ಥಿತಿಗಳ ಮೇಲೆ ಅಳಬೇಡಿ. ಗುರಿ ದೂರವಿದ್ದರೂ ಸಹ ಹೆದರಬೇಡಿ. ಏಕೆಂದರೆ ನದಿಯು ಸಮುದ್ರವು ಇನ್ನೂ ಎಷ್ಟು ದೂರವಿದೆ ಎಂದು ಎಂದಿಗೂ ಕೇಳುವುದಿಲ್ಲ. ನಿಮ್ಮ ಭವಿಷ್ಯವು ನೀವು ಇಂದು ಏನು ಮಾಡುತ್ತೀರೋ ಅದರಿಂದ ರೂಪುಗೊಳ್ಳುತ್ತದೆ, ನಿನ್ನೆಯಿಂದಲ್ಲ. ಯಶಸ್ವಿ ಮನುಷ್ಯನು ಸಂತೋಷವಾಗಿ ಇರುತ್ತಾನೋ ಇಲ್ಲವೋ, ಆದರೆ ಸಂತೋಷವಾಗಿರುವ ಮನುಷ್ಯನು ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ. ಪ್ರತಿದಿನವೂ ಬಹಳಷ್ಟು ಬದಲಾಗುತ್ತದೆ, ಆದರೆ ನನ್ನ ಧೈರ್ಯವು ಬದಲಾಗುವುದಿಲ್ಲ. ನಾನು ವಿಧಾನಗಳನ್ನು ಬದಲಾಯಿಸುತ್ತೇನೆ ನಿಜ, ಆದರೆ ನನ್ನ ಉದ್ದೇಶಗಳು ಬದಲಾಗುವುದಿಲ್ಲ. ಪ್ರತಿಯೊಂದು ದಿನವೂ ಒಂದು ಶುಭ ದಿನ. ಕೇವಲ ಪ್ರಾರಂಭ ಮಾಡುವ ಅಗತ್ಯವಿದೆ. ಜೀವನವನ್ನು ಜೀವಿಸಲು ಎರಡೇ ಮಾರ್ಗಗಳಿವೆ. ಒಂದು, ಏನು ನಡೆಯುತ್ತಿದೆಯೋ ಅದು ನಡೆಯಲು ಬಿಡಿ, ಸಹಿಸಿಕೊಳ್ಳುತ್ತಾ ಹೋಗಿ. ಅಥವಾ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಬದಲಾಯಿಸಿ. ನಿಮ್ಮ ಪ್ರಗತಿಗಾಗಿ ಪ್ರಯತ್ನಗಳನ್ನು ಮಾಡುತ್ತಾ ಇರಿ. ನಿಮ್ಮನ್ನು ಅಧಪತನದ ಕಡೆಗೆ ಕರೆದುಕೊಂಡು ಹೋಗಬೇಡಿ. ಏಕೆಂದರೆ ವ್ಯಕ್ತಿಯೇ ಸ್ವಯಂ ತನ್ನ ಶತ್ರುವೂ ಆಗಿದ್ದಾನೆ ಮತ್ತು ಸ್ನೇಹಿತನೂ ಆಗಿದ್ದಾನೆ. ಆತ್ಮೀಯರೇ, ಈ ದಿವ್ಯ ಉಪದೇಶದ ವಿಡಿಯೋದಿಂದ ನೀವೆಲ್ಲರೂ ಬಹಳಷ್ಟು ವಿಷಯಗಳನ್ನು ಕಲಿತಿದ್ದೀರಿ ಎಂದು ನಾವು ಆಶಿಸುತ್ತೇವೆ. ಒಂದು ವೇಳೆ ನಿಮಗೆ ನಮ್ಮ ಈ ಜ್ಞಾನವರ್ಧಕ ವಿಡಿಯೋ ಉತ್ತಮವೆಂದು ಅನಿಸಿದರೆ ದಯವಿಟ್ಟು ನಮ್ಮ ಚಾನೆಲ್ ಗೀತಾ ಸಾರ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಸಹ ಆನ್ ಮಾಡಿ. ಆಗ ನಮ್ಮ ವಿಡಿಯೋ ಎಲ್ಲಕ್ಕಿಂತ ಮೊದಲು ನಿಮ್ಮನ್ನು ತಲುಪುತ್ತದೆ. ಹೊಸ ವಿಡಿಯೋದೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುವೆವು. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿರಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.